ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಸದನದಲ್ಲಿ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಕೇಸ್ ಪ್ರಸ್ತಾಪ. ನನ್ನ ಮಗ ತಪ್ಪು ಮಾಡಿದ್ರೆ ಗಲ್ಲಿಗೆ ಹಾಕಲಿ, ನಾನು ಬೇಡ ಅನ್ನಲ್ಲ. ನಾಯಕರ ಮಾತಿಗೆ ಎಚ್.ಡಿ. ರೇವಣ್ಣ ಕೆಂಡ. ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮುಂದುವರೆದ ಮಳೆಯ ಅಬ್ಬರ. ವರುಣಾರ್ಭಟದಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಡೆಗೋಡೆ ಕುಸಿತ. ರಸ್ತೆ ಬಿರುಕಿನಿಂದ ವಾಹನ ಸಂಚಾರಸ್ಥರಲ್ಲಿ ಹೆಚ್ಚಿದ ಆತಂಕ. ಗುಂಡಿ ಬಿದ್ದ ಆಲೂರು ಪಟ್ಟಣದ ಮುಖ್ಯ ರಸ್ತೆ. ತಲೆ ಕೆಡಿಸಿಕೊಳ್ಳದ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಶೀಘ್ರ ರಸ್ತೆ ದುರಸ್ತಿ ಪಡಿಸುವಂತೆ ಸಾರ್ವಜನಿಕರ ಒತ್ತಾಯ. ಹಾಸನ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು, ಭಾನುವಾರದಿಂದ ಸುರಿಯುತ್ತಿರುವ ವರ್ಷಧಾರೆಯಿಂದಾಗಿ ಮಲೆನಾಡಿನಲ್ಲಿ ಆತಂಕ ಹೆಚ್ಚಾಗಿದೆ. ನಿರ್ಮಾಣ ಹಂತದ ಬೆಂಗಳೂರು-ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮತ್ತೆ ಮಣ್ಣು ಕುಸಿತ ಸಂಭವಿಸಿದೆ. ಹಾಸನದಿಂದ ಸಕಲೇಶಪುರ ತಾಲೂಕಿನ ಮಾರನಹಳ್ಳಿಯವರೆಗೆ ನಡೆಯುತ್ತಿರುವ ಚತುಷ್ಪಥ ರಸ್ತೆ ನಿರ್ಮಾಣ ಕಾಮಗಾರಿಯ ಹಲವು ಕಡೆ ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕುಸಿಯುತ್ತಿದ್ದು ಆತಂಕ ಎದುರಾಗಿದೆ. ಸಕಲೇಶಪುರ ಪಟ್ಟಣದ ಮಳಲಿ ಬಳಿಯ ನಿರ್ಮಾಣ ಹಂತದ ರಾಷ್ಟ್ರೀಯ ಹೆದ್ದಾರಿಯ ಇಕ್ಕೆಲಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕುಸಿದು ಬೀಳುತ್ತಿದೆ. ತಡೆಗೋಡೆ ನಿರ್ಮಿಸದೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಿರುವ ಕಾರಣ ಸಕಲೇಶಪುರದಿಂದ ಆಲಿಬೇಲೂರಿಗೆ ತೆರಳುವ ಮಾರ್ಗದ ಮೇಲ್ಸೇತುವೆ ಕುಸಿದು ಬೀಳುವ ಭೀತಿ ಎದುರಾಗಿದೆ. ನಿರಂತರ ಮಳೆಯಿಂದ ಸೇತುವೆಯ ಸುತ್ತಲೂ ಇದೇ ರೀತಿ ಮಣ್ಣು ಕುಸಿಯುತ್ತಾ ಸಾಗಿದ್ರೆ ಸಂಚಾರವೇ ಬಂದ್ ಆಗುವ ಸಾಧ್ಯತೆ ಇದೆ. ಜೂನ್ 2ನೇ ವಾರದಿಂದ ಜಿಲ್ಲೆಯ ವಿವಿಧೆಡೆ ಮಳೆ ಆರಂಭಗೊಂಡಿದೆ. ಸಕಲೇಶಪುರ, ಆಲೂರು, ಬೇಲೂರು ಸೇರಿ ವಿವಿಧ ತಾಲೂಕಿನಲ್ಲಿ ಅಬ್ಬರದ ಮಳೆಯಾಗುತ್ತಿದೆ. ಈ ನಡುವೆ ಕೆಲ ದಿನಗಳಿಂದ ಬಿಡುವು ನೀಡಿದ್ದ ಮಳೆ ಮತ್ತೆ ಸುರಿಯುತ್ತಿದೆ. ಅತ್ತ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಾದ್ಯಂತ ಭಾರೀ ಪ್ರಮಾಣದ ಮಳೆ ಸುರಿಯುತ್ತಿರುವುದರಿಂದ ಹಾಸನದ ಜೀವನದಿ ಹೇಮಾವತಿ ಉಕ್ಕಿ ಹರಿಯುತ್ತಿದೆ. ಕೇವಲ 1 ತಿಂಗಳ ಹಿಂದೆ ಭೀಕರ ಬರಗಾಲದಿಂದ ಹರಿವನ್ನೇ ನಿಲ್ಲಿಸಿದ ನದಿ ಈಗ ತುಂಬಿ ಹರಿಯುತ್ತಿದೆ. ಜಿಲ್ಲೆಯಲ್ಲಿ ಇನ್ನು 2 ದಿನ ಹೆಚ್ಚಿನ ಮಳೆಯಾಗುವ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ. ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಜಿಲ್ಲೆಯ ಹಾಸನ, ಬೇಲೂರು, ಆಲೂರು, ಸಕಲೇಶಪುರ ಹಾಗೂ ಅರಕಲಗೂಡು ತಾಲೂಕು ಅಂಗನವಾಡಿ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಸಕಲೇಶಪುರ, ಆಲೂರು, ಬೇಲೂರು ಹಾಗೂ ಅರಕಲಗೂಡಿನ ಪದವಿ ಪೂರ್ವ ಕಾಲೇಜುಗಳಿಗೆ ರಜೆ ನೀಡಿ ಹೆಚ್ಚಿನ ಮಳೆಯಾದರೆ ಉಳಿದ ತಾಲೂಕಿನ ಆಯಾ ಕಾಲೇಜುಗಳ ಪ್ರಾಂಶುಪಾಲರು ರಜೆ ಬಗ್ಗೆ ತೀರ್ಮಾನ ಕೈಗೊಳ್ಳುವಂತೆ ಸೂಚನೆ ನೀಡಲಾಗಿದೆ. ಮುಂಗಾರು ಅಧಿವೇಶನದ 2ನೇ ದಿನವಾದ ಇಂದು ಸಹ ಸದನದಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಸದ್ದು ಮಾಡಿದೆ. ಚರ್ಚೆ, ವಾದ ವಿವಾದಗಳು ಮುಂದುವರೆದಿವೆ. ಇದೆಲ್ಲದರ ನಡುವೆ ವಿಧಾನಸಭೆಯಲ್ಲಿ ಹೊಳೆನರಸೀಪುರ ಶಾಸಕ ಎಚ್.ಡಿ. ರೇವಣ್ಣ ಮಾತನಾಡಿದ್ದು, ನನ್ನ ಮಗ ತಪ್ಪು ಮಾಡಿದ್ರೆ ಗಲ್ಲಿಗೆ ಹಾಕಲಿ, ನಾನು ಬೇಡ ಅನ್ನಲ್ಲ. ನಾನು ವಹಿಸಿಕೊಳ್ಳಲು ಇಲ್ಲಿಗೆ ಬಂದಿಲ್ಲ ಎಂದಿದ್ದಾರೆ. ನನ್ನ ಮೇಲೆ ಯಾರೋ ಆರೋಪ ಮಾಡ್ತಿದ್ದಾರೆ. ಹೆಣ್ಣು ಮಗಳನ್ನ ಕರೆದುಕೊಂಡು ಬಂದು ಡಿಜಿ ಕಚೇರಿಯಲ್ಲಿ ಡಿಜಿ ದೂರು ಬರೆಸಿಕೊಳ್ತಾನೆ ಅಂದ್ರೆ ಅವನು ಡಿಜಿ ಆಗಲು ಲಾಯಕ್ಕ ಎಂದು ಸದನದಲ್ಲಿ ಗದ್ಗದಿತರಾದಂತಾಗಿ ಏರು ಧ್ವನಿಯಲ್ಲಿ ರೇವಣ್ಣ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಬಹಳ ಅನ್ಯಾಯ ಆಗಿದ್ದರೆ ನೋಟಿಸ್ ಕೊಡಿಸಿ ಚರ್ಚೆ ಮಾಡೋಣ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣ ಸಂಬಂಧ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ ವಿರೋಧ ಪಕ್ಷದ ನಾಯಕ ಅಶೋಕ್ ಶಾಸಕ ಎಚ್.ಡಿ. ರೇವಣ್ಣ ಬಂಧನದ ಬಗ್ಗೆ ಉಲ್ಲೇಖಿಸಿದರು. ವಾಲ್ಮೀಕಿ ನಿಗಮ ಕೇಸ್ನಲ್ಲಿ ನೋಟಿಸ್ ಕೊಟ್ಟು ಕರೆದೇ ಇಲ್ಲ. ರೇವಣ್ಣ ಭವಾನಿ ಪ್ರಕರಣದಲ್ಲಿ ಎಸ್ಐಟಿ ತುಂಬಾ ಸ್ಟ್ರಾಂಗ್ ಇದ್ರು. ಎಷ್ಟು ಸ್ಟ್ರಾಂಗ್ ಅಂದ್ರೆ 2 ದಿನದಲ್ಲಿ ಅರೆಸ್ಟ್ ಮಾಡಿದ್ರು. ಮಾಜಿ ಶಾಸಕ ಪ್ರೀತಂ ಗೌಡ ಕೇಸ್ನಲ್ಲೂ ಹಾಗೆ ಆಯಿತು. ವಾಲ್ಮೀಕಿ ನಿಗಮ ಕೇಸ್ನಲ್ಲಿ ಇನ್ನೂ ನೋಟಿಸ್ ಸಹ ಕೊಟ್ಟಿಲ್ಲ. ಎಸ್ಐಟಿ ಕಚೇರಿಯಲ್ಲಿ 8 ಗಂಟೆಗಳ ಕಾಲ ಕೂರಿಸಿದ್ದರು. ಏನು ವಾಲ್ಮೀಕಿ ರಾಮಾಯಣ ಓದಲು ಕೂರಿಸಿದ್ದಾರಾ ಎಂದು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಅಶೋಕ್ ಪ್ರಶ್ನೆ ಮಾಡಿದರು. ಇದೇ ವೇಳೆ ಮಾತನಾಡಿದ ಶಾಸಕ ಎಚ್.ಡಿ. ರೇವಣ್ಣ ಬಂಧನದ ಬಗ್ಗೆ ಉಲ್ಲೇಖಿಸಿದ ಅಶೋಕ್, ಹಾಗಾದ್ರೆ ರೇವಣ್ಣ ಪ್ರಕರಣ ಇದಕ್ಕಿಂತ ಕಡಿಮೆಯಾ ಎಂದು ಪ್ರಶ್ನೆ ಮಾಡಿದರು. ಈ ಪ್ರಕರಣ ಇಡೀ ಪ್ರಪಂಚಕ್ಕೆ ಮುಜುಗರ ಆಗಿದೆ ಎಂದು ಸದನದಲ್ಲಿ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಹೇಳಿದರು. ಮಾನ್ಯ ಸಭಾಧ್ಯಕ್ಷೆ, ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ಅನ್ನಲ್ಲ. ನಾನು ಹೇಳೋದು ಇಷ್ಟೇ, ಒಂದು 2 ನಿಮಿಷ. ನಾನು ವಹಿಸ್ಕೊಳ್ಳೋಕೆ ಬಂದಿಲ್ಲ, ಇಲ್ಲಿ ಚರ್ಚೆ ಮಾಡೋಕ್ಕೆ ಬಂದಿಲ್ಲ. ನನ್ನ ಮೇಲೆ ಕಳೆದ 25 ವರ್ಷ ನಾನು ರಾಜಕೀಯ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. 40 ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ. ಮಾನ್ಯ ಸಭಾಧ್ಯಕ್ಷೆ, ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು ಡಿ ಜಿ ಆಫೀಸ್ನಲ್ಲಿ ಡಿ.ಜಿ ಬರೆಸ್ಕೊತಾನೆ ಕಂಪ್ಲೇಂಟ್ ಅಂದರೆ ಅವ್ನು ಡಿ.ಜಿ ಆಗಕ್ಕೆ ನಾಲ್ ಹಾಕೇನ್ರಿ? ಅನ್ಫಿಟ್ ದಿ ಡಿ.ಜಿ ಇಲ್ಲಿ ಯಾಕೆ ಕೊಡ್ತಾರೆ? ಅಲ್ಲೇ ಅದನ್ನ ಮಾತಾಡುವಂತ್ರಿ. ಆ ರೀತಿ ಮಾತಾಡೋದು ಅಧಿಕಾರಿಗಳಿಗೆ ಸರಿಯಲ್ಲ. ಇವತ್ತು ಇದು ಇಂಥ ನೀತಿಗೆಟ್ಟ ಸರ್ಕಾರ ಇದು. ಅಲ್ಲಲ್ಲ, ಸರ್ಕಾರಕ್ಕೆ ಯಾಕೆ ಹೇಳ್ತೀರಿ?
ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಸಂಸ್ಕಾರದ ಕೊರತೆ ಅತಿ ಹೆಚ್ಚು ಕಾಣುತ್ತಿದ್ದು ಮುಂದಿನ ದಿನಗಳಲ್ಲಿ ಇದು ನಮ್ಮ ದೇಶಕ್ಕೆ ಮಾರಕವಾಗಬಹುದು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎನ್ ಮಂಜುಳಾ ಆತಂಕ ವ್ಯಕ್ತಪಡಿಸಿದರು. ನಗರದ ವಲವಾಯಿ ರಸ್ತೆಯಲ್ಲಿರುವ ಶ್ರೀಮತಿ ರಾಜಮ್ಮ ಚನ್ನವೀರಪ್ಪ ಕಲ್ಯಾಣ ಮಂಟಪದಲ್ಲಿಂದು ಭಾರತ ಸೇವಾದಳ ಜಿಲ್ಲಾ ಸಮಿತಿ ಹಾಸನ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲಾ ಮಟ್ಟದ ಜಿಪಿಟಿ ಶಿಕ್ಷಕ ಶಿಕ್ಷಕಿಯರ ಭಾರತ ಸೇವಾದಳ ಸಹಾಯಕ ಶಿಕ್ಷಣ ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ತುಂಬಾ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ಆದ್ದರಿಂದ ನಾವು ಇಂದು ದೇಶದಲ್ಲಿ ಎಲ್ಲಾ ವಿಚಾರದಲ್ಲೂ ತುಂಬಾ ಉತ್ತಮವಾದ ಅಭಿವೃದ್ಧಿಯನ್ನು ಹೊಂದಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಳಿ ವಯಸ್ಸಿನ ಯುವಕರು ಬೇಡದ ವ್ಯಸನಗಳಿಗೆ ಬಲಿಯಾಗುತ್ತಿದ್ದು ಹೆಣ್ಣು ಮಕ್ಕಳು ಸಂಸ್ಕಾರವನ್ನು ಮರೆಯುತ್ತಿದ್ದಾರೆ. ಇದನ್ನ ಶಾಲಾ ಹಂತದಲ್ಲಿ ಶಿಕ್ಷಕರು ಮಕ್ಕಳಿಗೆ ಮುಖ್ಯವಾಗಿ ಕಲಿಸಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಶಾಲೆಗಳಲ್ಲಿ ಪಾಠ ಬಿಟ್ಟರೆ ಇನ್ಯಾವುದರ ಬಗ್ಗೆಯೂ ಗಮನ ಕೊಡುತ್ತಿಲ್ಲ. ಇನ್ನಾದರೂ ಶಿಕ್ಷಕರು ಪಾಠದ ಜೊತೆಗೆ ಇತರೆ ವಿಚಾರಗಳನ್ನ ಮಕ್ಕಳಿಗೆ ಕಲಿಸುವಲ್ಲಿ ಒತ್ತು ನೀಡಬೇಕೆಂದರು. ನಿಮಗೆ ಸೇವಾದಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀರಾ? ಅದು ಪದನೇ ಹೇಳ್ತಾ ಇದೆ, ಸೇವಾದಳ, ಸೇವೆ. ನಾನು ರಾಣಿಯವರು ನಮಗೆ ಆತ್ಮೀಯತೆ ಇದೆ. ಯಾಕೆಂತಂದ್ರೆ ನಾನು ಪ್ರಧಾನ ಸ್ಕೂಲಲ್ಲಿ ವೈಸ್ ಪ್ರಿನ್ಸಿಪಲ್ ಆಗಿದ್ದಾಗ ನಮ್ಮಲ್ಲೂ ಒಂದು ಸೇವಾದಳದ ಯೂನಿಟ್ ಇತ್ತು. ಹಾಗಾಗಿ ಅವರು ಯಾವಾಗಲೂ ನನಗೆ ತುಂಬ ಒಡನಾಡಿಗಳು. ಅವಾಗ ಬರ್ತಾ ಇದ್ರು. ನಾವು ಮಾರ್ಚ್ ಫಾಸ್ಟ್ಗೆ ಪ್ರತಿಯೊಂದು ರಾಷ್ಟ್ರೀಯ ಹಬ್ಬಗಳಿಗೆ ಏನು ಸ್ಟೇಡಿಯಮಲ್ಲಿ ನಡೆಯುತ್ತೆ ಮಾರ್ಚ್ ಫಾಸ್ಟ್ಗೆ ಮಕ್ಕಳುಗಳನ್ನು ಕಳಿಸ್ಕೊಡ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದು ನಿಜವಾಗ್ಲೂ ಸಮಾಜ ಯಾವ ದಿಕ್ಕು ಹೋಗ್ತಾ ಇದೆ ಅಂತ. ನಾವು ತುಂಬ ಹೋರಾಟ ಮಾಡಿ ನಾವು ಸ್ವಾತಂತ್ರ್ಯವನ್ನು ಗಳಿಸ್ಕೊಂಡಿದ್ದೀವಿ. ತುಂಬ ಕಷ್ಟಪಟ್ಟು ದೇಶದನ್ನ ಅಭಿವೃದ್ಧಿಗೊಳಿಸಿದ್ವಿ. ಅಭಿವೃದ್ಧಿ ಪಥದಲ್ಲಿದೆ ದೇಶ. ಅತ್ಯುತ್ತಮವಾದಂಥ ಒಂದು ಸ್ಥಿತಿನಲ್ಲಿದೆ. ಎಲ್ಲರಿಗೂ ಬೇಕಾಗಿರುವಂತಹ ಆಹಾರ, ಏನು ಮೂಲಭೂತ ಸೌಕರ್ಯಗಳು ಅಂತ ಹೇಳ್ತೀವಿ, ಅದೆಲ್ಲ ಸಿಗ್ತಾ ಇದೆ. ಎಲ್ಲ ಸಿಕ್ಕಿದೆ, ಎಲ್ಲ ಚೆನ್ನಾಗಿದೆ, ಸಮಾಜ ಸುಸ್ಥಿತಿಲಿದೆ ಅಂತ ಇತ್ತೀಚೆಗೆ ಪ್ರಧಾನ ಕಾರ್ಯದರ್ಶಿ ಎಂಕೆ ಕಮಲ್ ಕುಮಾರ್ ಮಾತನಾಡಿ, ಇಂದು ನಾವು ಅಂಕಧಾರಿತ ಶಿಕ್ಷಣದ ಬಗ್ಗೆ ಹೆಚ್ಚು ಒಲವನ್ನು ನೀಡುತ್ತಾ ಸಂಸ್ಕಾರ ಹಾಗೂ ಸಂಸ್ಕೃತಿಯ ಶಿಕ್ಷಣವನ್ನು ನೀಡುವಲ್ಲಿ ವಿಫಲರಾಗಿದ್ದೇವೆ. ಇದಕ್ಕೆ ನಾವು ಯಾರನ್ನ ದೋಷಿಸಲು ಸಾಧ್ಯವಿಲ್ಲ. ಎಲ್ಲರೊಟ್ಟಿಗೆ ನಾವು ಕೈಜೋಡಿಸಿ ಕಾರ್ಯನಿರ್ವಹಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಭಾರತ ಸೇವಾದಳ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಹಾಗೂ ರಾಷ್ಟ್ರಾಭಿಮಾನದ ಶಿಕ್ಷಣವನ್ನು ನೀಡುವುದರ ಜೊತೆಗೆ ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ಶಿಕ್ಷಕರ ಮೂಲಕ ವಿದ್ಯಾರ್ಥಿಗಳಿಗೆ ಜಾಗೃತಿಯನ್ನು ಮೂಡಿಸುವ ಕಾರ್ಯವನ್ನು ಇಡೀ ರಾಜ್ಯಾದ್ಯಂತ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ನಾವು ಸಂಸ್ಕಾರ ಮತ್ತು ಸಂಸ್ಕೃತಿಯ ಶಿಕ್ಷಣವನ್ನು ನೀಡುವಂತಹ ನಿಟ್ಟಿನಲ್ಲಿ ವಿಫಲರಾಗಿದ್ದೇವೆ. ಇದಕ್ಕೆ ನಾವು ಅವರು ಅಂತ ಬೆರಳು ಮಾಡಿ ತೋರಿಸುವಂಥದ್ದಲ್ಲ. ಸರ್ಕಾರದ ಒಟ್ಟಿಗೆ ಸಂಘ ಸಂಸ್ಥೆಗಳು ಕೂಡ ಕೆಲಸ ಮಾಡಬೇಕಾಗ್ತದೆ. ಇವತ್ತು ಭಾರತ ಸೇವಾದಳ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಹಾಗೂ ರಾಷ್ಟ್ರಾಭಿಮಾನದ ಶಿಕ್ಷಣವನ್ನು ನೀಡುವುದರ ಜೊತೆಗೆ ರಾಷ್ಟ್ರೀಯ ಭಾವೈಕ್ಯತೆ ಹಾಗೂ ಮೌಲ್ಯಾಧಾರಿತ ಶಿಕ್ಷಣ, ಶಾರೀರಿಕ ಶಿಕ್ಷಣ, ಯೋಗ ಶಿಕ್ಷಣಗಳ ಬಗ್ಗೆ ಕೂಡ ತರಬೇತಿಯನ್ನು ಶಿಕ್ಷಕರ ಮುಖೇನ ನೀಡಿ ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಜಾಗೃತಿಯನ್ನು ಮೂಡುವಂತಹ ಕಾರ್ಯವನ್ನು ಇಡೀ ರಾಜ್ಯಾದ್ಯಂತ ಎಲ್ಲ ಶೈಕ್ಷಣಿಕ ಜಿಲ್ಲೆಗಳನ್ನು ಸೇರಿಕೊಂಡು 35 ಜಿಲ್ಲೆಗಳಲ್ಲೂ ಕೂಡ ಕಾರ್ಯೋನ್ಮುಖವಾಗಿ ಕಾರ್ಯನಿರ್ವಹಿಸುತ್ತಿದೆ. ಇವತ್ತು ಮೇಡಮ್ನವ್ರು ಹೇಳಿದಾಗೆ ನಾವು ಅಂಕ ಆಧಾರಿತವಾದಂತಹ ಶಿಕ್ಷಣದ ಕಡೆಗೆ ಒಲವನ್ನು ತೋರಿದ್ದೇವೆ ಹೊರತು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ನಾಯಕರಳ್ಳಿ ಮಂಜೇಗೌಡ, ಚೈತ್ರಾ ಮಂಜೇಗೌಡ, ರಾಣಿ ಮಹೇಶ್, ಬಿಎನ್ ದೀಪಾ, ಜಿ ಮಹೇಶ್ ಎಚ್ ಸೇರಿದಂತೆ ಇತರರಿದ್ದರು. ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ವರದಿಯನ್ನ ಜಾರಿಗೊಳಿಸಿ ಸರ್ಕಾರ ನೌಕರರ ಸಂಘದ ಬೇಡಿಕೆಗೆ ಸ್ಪಂದಿಸಿದ ರಾಜ್ಯ ಸರ್ಕಾರಕ್ಕೆ ಹಾಸನ ಜಿಲ್ಲಾ ಸಮಸ್ತ ನೌಕರರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುವುದಾಗಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ತಿಳಿಸಿದರು. ನಗರದಲ್ಲಿಂದು ಈ ಸಂಬಂಧ ಮಾತನಾಡಿದ ಅವರು, ನೌಕರರ ಬೇಡಿಕೆಯನ್ನ ಸರ್ಕಾರಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡಿ ರೂಪುರೇಷೆಗಳನ್ನು ಸಿದ್ಧಪಡಿಸಿ ಯಶಸ್ವಿಯಾದ ಸಂಘದ ಅಧ್ಯಕ್ಷರಾದ ಸಿಎಸ್ ಷಡಕ್ಷರಿ ಅವರಿಗೆ ಮತ್ತು ಪದಾಧಿಕಾರಿಗಳಿಗೆ ಅಭಿನಂದನೆಗಳು. ಇನ್ನು ನಮ್ಮ ನೌಕರರ ಕಗ್ಗಂಟಾಗಿ ಉಳಿದಿರುವ ಎನ್ಪಿಎಸ್ ರದ್ದುಗೊಳಿಸುವ ಹಾಗೂ ಆರೋಗ್ಯ ಸಂಜೀವಿನಿ ಬಗ್ಗೆ ಸರ್ಕಾರವು ಚಿಂತಿಸಬೇಕಿದೆ. ಈ ನಿಟ್ಟಿನಲ್ಲಿ ನೌಕರರ ಹಿತಾಸಕ್ತಿಯಿಂದ ಈ ಬೇಡಿಕೆಗಳು ಈಡೇರಿಸುವಂತೆ ಸಂಘವನ್ನ ಈಗಾಗಲೇ ಒತ್ತಾಯಿಸಿದ್ದು ಮುಂದಿನ ದಿನಗಳಲ್ಲಿ ಇದರ ರೂಪುರೇಷೆಗಳನ್ನು ಸಂಘ ಮಾಡಲಿದೆ. ಈ ಒಂದು ಬೇಡಿಕೆಗೂ ಸರ್ಕಾರ ಸ್ಪಂದಿಸುತ್ತದೆ ಎಂದು ಆಶಿಸುತ್ತೇನೆ ಎಂದು ತಿಳಿಸಿದರು. 7ನೇ ವೇತನ ಆಯೋಗದ ಆದೇಶವನ್ನು ಮಂಜೂರು ಮಾಡಿರುವ ಘನ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲ ಸಚಿವರಿಗೆ ನಮ್ಮ ಕೆಎಂ ಶ್ರೀನಿವಾಸ ಅನ್ನೋದ ನಾನು ಒಂದು ಹಾಸನ ಜಿಲ್ಲೆ ಎಲ್ಲ ಸಮಸ್ಯೆ ಸಂಘಗಳ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ಈ ಒಂದು ಆದೇಶವನ್ನು ತರಲು ಹೋರಾಟ ಮಾಡಿದಂಥ ನಮ್ಮ ಸಂಘದ ರಾಜ್ಯಾಧ್ಯಕ್ಷರಾದ ಷಡಕ್ಷರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸ್ತೀನಿ. ಏಕೆಂದರೆ ನಮ್ಮ 7ನೇ ವೇತನ ಆಯೋಗವು ಸರ್ಕಾರಿ ನೌಕರರಿಗೆ ಅತಿ ಅವಶ್ಯಕತೆ ಅತಿ ಮುಖ್ಯವಾಗಿತ್ತು. ಹಲವಾರು ಬಾರಿ ಪ್ರಯತ್ನ ಪಟ್ಟರೂ ಸಹ ಈ ಒಂದು ಆದೇಶ ಆಗಿರಲಿಲ್ಲ. ಮೊನ್ನೆ ಈ ಒಂದು ಘನ ಸರ್ಕಾರವು ನಮ್ಮ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗವನ್ನು ಆದೇಶ ಮಾಡಿ ಮಂಜೂರು ಮಾಡಿದೆ. ಆಗಸ್ಟ್ 1ರಿಂದ ಇದೇ ವರ್ಷದಲ್ಲಿ ಆದೇಶವನ್ನು ಮಾಡಿದ್ದಾರೆ.
ಆಲೂರು ಪಟ್ಟಣದ ಮುಖ್ಯ ರಸ್ತೆಗಳು ಗುಂಡಿಗಳಿಂದ ಕೂಡಿದ್ದು ಅಪಘಾತಗಳು ಹೆಚ್ಚಾಗಿವೆ. ಕೂಡಲೇ ಗುಂಡಿ ಬಿದ್ದ ರಸ್ತೆಗಳನ್ನು ಮುಚ್ಚಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಹೌದು, ಪಟ್ಟಣದ ಮುಖ್ಯ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಮನ್ಸೂರ ಅರೇಬಿಕ್ ಶಾಲೆಯಿಂದ ಬೈರಾಪುರ ರಾಷ್ಟ್ರೀಯ ಹೆದ್ದಾರಿ ಸೇರಲು ಇರುವ ಏಕೈಕ ತಾಲೂಕಿನ ಮುಖ್ಯ ರಸ್ತೆ ಇರುವುದು ಕೇವಲ 4-5 ಕಿಲೋಮೀಟರ್ ಅಷ್ಟೇ. ಆದರೆ ಇರುವ 4-5 ಕಿಲೋಮೀಟರ್ ರಸ್ತೆಯೂ ಕೂಡ ಗ್ರಾಮೀಣ ಭಾಗದ ರಸ್ತೆಗಿತ್ತಲೂ ಕಡೆಯಾಗಿದೆ. ರಸ್ತೆ ಉದ್ದಕ್ಕೂ ಗುಂಡಿಗಳು, ರಸ್ತೆಯಲ್ಲಿರುವ ಗುಂಡಿಗಳಲ್ಲೆಲ್ಲ ಕೆಸರುಮಯ ನೀರು, ರಸ್ತೆ ಬದಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ನೂರಾರು ವಾಹನಗಳು ರಸ್ತೆಯಲ್ಲಿ ನಿಲ್ಲುತ್ತಿವೆ. ಈ ಮುಖ್ಯ ರಸ್ತೆಯು ಕೇವಲ ಜಿಲ್ಲೆಯ ತಾಲೂಕುಗಳ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲ, ಬೆಂಗಳೂರು ಮಂಗಳೂರು ಮುಖ್ಯ ಹೆದ್ದಾರಿ ರಸ್ತೆಯಾಗಿದ್ದು ಪ್ರತಿನಿತ್ಯ ಈ ಮಾರ್ಗವಾಗಿ ಸಾವಿರಾರು ವಾಹನಗಳು ಸಂಚರಿಸುತ್ತಿದ್ದಾವೆ. ಆದರೆ ಈ ಮಾರ್ಗದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಇತ್ತ ಗಮನ ಹರಿಸುವವರು ಯಾರೂ ಇಲ್ಲದಂತಾಗಿದೆ. ಮೊದಲೇ ಈ ಭಾಗದಲ್ಲಿ ಹಲವು ಸಾವು ನೋವುಗಳು ಎದುರಾಗಿದ್ದು ಮಳೆಗಾಲದಲ್ಲಂತೂ ಜನರು ಕಣ್ಣನ್ನ 1 ಸೆಕೆಂಡ್ ಮುಚ್ಚದೆ ವಾಹನ ಚಲಿಸಬೇಕಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿರುವ ರಸ್ತೆಯ ಗುಂಡಿಗಳು ನಿನ್ನೆ ಮೊನ್ನೆ ಆಗಿರುವ ಗುಂಡಿಗಳಲ್ಲ, 16 ವರ್ಷಗಳಿಂದ ವೈಜ್ಞಾನಿಕ ಕಾಮಗಾರಿಯಿಂದ ಮರುಕಳಿಸುತ್ತಿರುವ ಮರಣ ಮೃದಂಗದ ಗುಂಡಿಗಳು. ದಿನನಿತ್ಯ ಇದೇ ರಸ್ತೆಯಲ್ಲಿ ಸಂಚರಿಸುತ್ತಿರುವ ಪ್ರಯಾಣಿಕರಿಗೆ ಈ ಹದಗೆಟ್ಟ ರಸ್ತೆಯಿಂದ ಮುಕ್ತಿ ಇಲ್ಲವೇ ಎಂಬ ಪ್ರಶ್ನೆ ಕಾಡುತ್ತಿದ್ದು, ಇನ್ನಾದರೂ ಇತ್ತ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಗುಂಡಿ ರಸ್ತೆಗಳಿಗೆ ಮುಕ್ತಿ ಕಾಣಿಸಬೇಕೆನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ. ಈ ಸಂಬಂಧ ಸ್ಥಳೀಯ ನಿವಾಸಿ ಮಿಥುನ್ ಮಾತನಾಡಿ, ತಾಲೂಕು ಕೇಂದ್ರ ಪಟ್ಟಣದ ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದು ಗುಣಿಗಳ ಮಧ್ಯೆ ಜನರು ಸಂಚಾರ ಮಾಡಬೇಕಾದ ಪರಿಸ್ಥಿತಿ ಇದೆ. ದ್ವಿಚಕ್ರ ವಾಹನಗಳ ಹಲವಾರು ಮಂದಿ ಅಪಘಾತಕ್ಕೀಡಾಗಿದ್ದು ರಸ್ತೆಗಳಲ್ಲಿ ಪ್ರಾಣವನ್ನ ಕೈಯಲ್ಲಿ ಹಿಡಿದುಕೊಂಡು ಓಡಾಡಬೇಕಾದ ಕೂಡಲೇ ಗುಂಡಿಗಳನ್ನ ಮುಚ್ಚಿ ಸಾರ್ವಜನಿಕರ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಮಾಧ್ಯಮದೊಂದಿಗೆ ಮನವಿ ಮಾಡಿದ್ದಾರೆ. ಗುಂಡಿ ಬಿದ್ದಿದೆ, ತುಂಬ ವರ್ಷದಿಂದ ಬಿದ್ದಿದೆ, ಸರಿ ಮಾಡ್ತಾರೆ, ಮತ್ತೆ ಮಳೆಗಾಲದಲ್ಲಿ ಅದೇ ಥರ ಗುಂಡಿ ಬೀಳ್ತಾನೆ ಇರುತ್ತೆ. ಎಷ್ಟು ವರ್ಷ ಸರಿ ಮಾಡಿದ್ರು ಮತ್ತೆ ಮಳೆಗಾಲದಲ್ಲಿ ನೀರು ಬೀಳುತ್ತೆ. ತಗ್ಗಿರೋ ಜಾಗದಲ್ಲಿ ತಗ್ಗಿರೋ ಜಾಗಕ್ಕೆ ಬಂದು ನೀರು ಬಂದು ನಿಂತ್ಕೊಂಡಾಗ ವೆಹಿಕಲ್ಗಳು ಓಡಾಡಿದಾಗ ನೀರು ನಿಂತ್ಕೊಳ್ಳುತ್ತೆ ಮತ್ತು ಗುಂಡಿ ಆಗುತ್ತೆ. ರಾತ್ರಿ ಹೊತ್ತು ವೆಹಿಕಲ್ಗಳು ಏನು ಕಾಣಿಸೋದೇ ಇಲ್ಲ. ಯಾರೋ ಬಿದ್ದರೆ ಬೈಕಲ್ಲಿ ಬಂದರೆ ಕಾಣಿಸೋದೇ ಇಲ್ಲ, ಬಿದ್ದರೆ ಗೇಟ್ ಮಾಡ್ಕೊಬೇಕಾಗುತ್ತೆ. ಇನ್ನು ಕೂಡಲೇ ಪಟ್ಟಣ ಪಂಚಾಯತ್ನವರು ಪರಿಶೀಲನೆ ಮಾಡಿ ಇದನ್ನು ಸರಿ ಮಾಡಿಕೊಡ್ಬೇಕು ಅಂತ. ಸ್ಥಳೀಯ ನಿವಾಸಿ ತಿಮ್ಮಶೆಟ್ಟಿ ಮಾತನಾಡಿ, ಇದು ಆಲೂರಿನ ಮುಖ್ಯ ರಸ್ತೆಯಾಗಿದ್ದು ಬಹುತೇಕ ವಾಹನಗಳು ಇದೇ ರಸ್ತೆಯಲ್ಲಿ ತಿರುಗಾಡಬೇಕು. ಪ್ರತಿನಿತ್ಯ ಶಾಲಾ ಕಾಲೇಜು ಮಕ್ಕಳು ಸಾರ್ವಜನಿಕರು ಇದೇ ರಸ್ತೆಯಲ್ಲಿ ತಿರುಗಾಡಬೇಕು. ಈ ರಸ್ತೆಯ ವೈಜ್ಞಾನಿಕ ಕಾಮಗಾರಿಯಿಂದಾಗಿ ಈ ರಸ್ತೆಯು ಗುಂಡಿ ಬಿದ್ದು ರಸ್ತೆಯಲ್ಲಿ ನೀರು ನಿಂತು ರಸ್ತೆ ಹಾಳಾಗುತ್ತಿದೆ. ಅಲ್ಲದೆ ಚರಂಡಿಯ ವ್ಯವಸ್ಥೆ ಸರಿಯಾಗಿ ಆಗಿಲ್ಲ. ಈ ರೀತಿಯ ವೈಜ್ಞಾನಿಕ ಕೆಲಸದಿಂದಾಗಿ ಅನೇಕರು ದ್ವಿಚಕ್ರ ವಾಹನ ಸವಾರರು ಕೈಕಾಲು ಮುರಿದುಕೊಂಡಿರುವ ಘಟನೆಗಳು ನಡೆದಿವೆ. ಇನ್ನು ಮುಂದಾದರೂ ಸುವ್ಯವಸ್ಥಿತವಾದ ರಸ್ತೆ ಚರಂಡಿಗಳನ್ನು ನಿರ್ಮಿಸಲಿ ಎಂದು ಮನವಿ ಮಾಡಿದರು. ಇಲ್ಲಿ ಇದು ಆಲೂರಿಗೆ ಇದು ಒಂದೇ ಮೇನ್ ರಸ್ತೆ, ಮುಖ್ಯ ರಸ್ತೆ. ಇಲ್ಲಿ ಎಲ್ಲ ವಾಹನಗಳು ಇಲ್ಲೇ ತಿರುಗಾಡಬೇಕು. ಬೈಕ್ಗಳು ಎಲ್ಲ ಸ್ಕೂಲ್ ಶಾಲಾ ಕಾಲೇಜ್ ಮಕ್ಕಳೆಲ್ಲ ಇಲ್ಲೇ ತಿರುಗಾಡೋದು. ಅದರಿಂದ ಇಲ್ಲಿ ಈ ರಸ್ತೆನ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿ ಇಲ್ಲಿ 2 ಕಡೆಗಳಲ್ಲೂ ರಸ್ತೆಯಲ್ಲಿ ಚರಂಡಿ ಇಲ್ಲ. ಚರಂಡಿ ಹೋಗದಲ್ಲೇ ಚರಂಡಿಯಲ್ಲಿ ನೀರು ಹೋಗ್ದಲೇ ಇಲ್ಲಿ ಗುಂಡಿ ಬಿದ್ದು ಚರಂಡಿಯಲ್ಲಿ ನೀರು ಹೋಗ್ದಲೇ ಗುಂಡಿ ಬಿದ್ದು ಜನಸಾಮಾನ್ಯರಿಗೆ ತಿರುಗಾಡೋಕ್ಕಾಗ್ತಂಗೆ ವ್ಯವಸ್ಥೆ ಆಗಿದೆ. ಹಾಗೂ ಇಲ್ಲಿ ಸ್ಕೂಲ್ ಮಕ್ಕಳು ಹಾಗಾಗಿ ಬೈಕ್ಗಳು ಅಲ್ಲಿ ತಿರುಗಾಡಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಕೆಲವು ಕೈಕಾಲೆಲ್ಲ ಮುರಿದು ಹೋಗಿದ್ದಾವೆ. ಇಲ್ಲಿ ಸುಮಾರು 7-8 ವರ್ಷದಿಂದ ಯಾವುದೇ ಕ್ರಮ ತಗೊಂಡಿಲ್ಲ. ಇಲ್ಲಿ ಮುನ್ಸಿಪಾಲ್ಟಿ ಆಗಲಿ ಸ್ಥಳೀಯ ಶಾಸಕರೇ ಆಗಲಿ ಬಂದು ನೋಡಿ ಗಮನ ಹರಿಸಿ ಕಡೆ ಗಮನ ಹರಿಸಿ. ಚನ್ನರಾಯಪಟ್ಟಣ ತಾಲೂಕಿನ ಚಿಕ್ಕೋನಹಳ್ಳಿ ಸದ್ಗುರು ಶಿರಡಿ ಸಾಯಿ ಮಂದಿರದಲ್ಲಿ ಜುಲೈ 17ರಂದು ಮಾಧ್ಯಮ ದಿನಾಚರಣೆ ನಡೆಯಲಿದೆ ಎಂದು ಅಧ್ಯಕ್ಷ ಸಿದ್ದರಾಜು ತಿಳಿಸಿದರು. ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜುಲೈ 17ರಂದು ಬೆಳಗ್ಗೆ 10 ಗಂಟೆಗೆ ತಾಲೂಕಿನ ಚಿಕ್ಕೋನಹಳ್ಳಿ ಗೇಟಿನ ಸದ್ಗುರು ಶ್ರೀ ಸಾಯಿ ಮಂದಿರದಲ್ಲಿ ಮಾಧ್ಯಮ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಗುರುಮೂರ್ತಿ ಗುರೂಜಿ ಹಾಗೂ ಚಂದ್ರಶೇಖರ ಗುರೂಜಿ ಮತ್ತು ಯೋಗಿ ಶಿವಾನಂದ್ ವಹಿಸಲಿದ್ದು, ಉದ್ಘಾಟನೆಯನ್ನು ಶಾಸಕರಾದ ಸಿಎನ್ ಬಾಲಕೃಷ್ಣ ನೆರವೇರಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಆಶಯ ನುಡಿಗಳನ್ನು ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ನುಡಿಯಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹಾಸನ ಲೋಕಸಭಾ ಸದಸ್ಯರಾದ ಶ್ರೇಯಸ್ ಪಟೇಲ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಗೋಪಾಲಸ್ವಾಮಿ, ಕರ್ನಾಟಕ ವಿದ್ಯುತ್ ಕಾರ್ಖಾನೆಯ ಅಧ್ಯಕ್ಷರಾದ ಲಲಿತ್ ರಾಘವ್, ಪತ್ರಕರ್ತರ ಸಂಘದ ರಾಜ್ಯ ಸಮಿತಿಯ ಸದಸ್ಯರುಗಳಾದ ಎಚ್ಬಿ ಮದನ್ಗೌಡ, ರವಿ ನಾಕಲಗೂಡು, ಜಿಲ್ಲಾ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ವೇಣುಕುಮಾರ್, ಕಾರ್ಯದರ್ಶಿ ಶಶಿಧರ್ ಹಾಗೂ ಜಿಲ್ಲಾ ಸಂಘದ ಪದಾಧಿಕಾರಿಗಳು ಮತ್ತು ತಾಲೂಕು ಪತ್ರಕರ್ತರ ಸಂಘದ ಸರ್ವ ಸದಸ್ಯರು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಕುಟುಂಬದ ಸದಸ್ಯರಿಗೆ ಹಲವಾರು ರೀತಿಯ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ. ಪತ್ರಿಕಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಹಿರಿಯ ಪತ್ರಕರ್ತರಾದ ನಟೇಶ್, ಚಂದ್ರು, ದಯಾನಂದ್ ವಿಶೇಷ ಸನ್ಮಾನಕ್ಕೆ ಆಯ್ಕೆ ಮಾಡಲಾಗಿದೆ. ಪತ್ರಿಕಾ ವಿತರಕರಾದ ಶರತ್ ಜಿಆರ್, ಮಂಜುನಾಥ್ ಹೆಚ್ಡಿ ಸನ್ಮಾನಕ್ಕೆ ಭಾಜನರಾಗಿದ್ದಾರೆ ಎಂದು ತಿಳಿಸಿದರು. ಪ್ರತಿ ವರ್ಷ ಜುಲೈ 1ರಂದು ಪತ್ರಿಕಾ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಇದನ್ನು ಅಧಿಕೃತವಾಗಿ 1996ರಿಂದ ರಾಜ್ಯಾದ್ಯಂತ ಪತ್ರಿಕಾ ದಿನವನ್ನು ಆಚರಿಸಲಾಗ್ತದೆ. ಅದರಂತೆ ಚನ್ನರಾಯಪಟ್ಟಣ ತಾಲೂಕು ಪತ್ರಕರ್ತರ ಸಂಘದ ವತಿಯಿಂದ
17/7/2024 ಬುಧವಾರ ಹಿರಿಸೇವೆ ಬಳಿ ಇರುವ ಚಿಕ್ಕನಹಳ್ಳಿ ಗೇಟ್ ಶ್ರೀ ಸಾಯಿ ಸದ್ಗುರು ಆಶ್ರಮದಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಗುರುಮೂರ್ತಿ ಗುರುಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಅದೇ ರೀತಿ ಕತ್ರಿಘಟ್ಟದ ಮೆಳಿಯಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಸಿದ್ದರಾಜು, ಕಾರ್ಯದರ್ಶಿ ನಟೇಶ್, ಮಾಜಿ ಅಧ್ಯಕ್ಷರಾದ ವೆಂಕಟಸ್ವಾಮಿ, ಮಾಜಿ ಜಿಲ್ಲಾ ಪ್ರತಿನಿಧಿ ನಂದನ್, ಖಜಾಂಚಿ ಪಾಂಡುರಂಗ ಸೇರಿದಂತೆ ಇತರರು ಹಾಜರಿದ್ದರು. ರಾತ್ರಿ ಸುರಿದ ಭಾರೀ ಮಳೆಗೆ ಬೃಹತ್ ಗಾತ್ರದ ತೆಂಗಿನ ಮರವೊಂದು ವಾಣಿಜ್ಯ ಮಳಿಗೆಗಳ ಮೇಲೆ ಬಿದ್ದಿರುವ ಘಟನೆ ಬೇಲೂರು ಪಟ್ಟಣದ ಗೆಂಡೆಹಳ್ಳಿ ರಸ್ತೆಯಲ್ಲಿ ನಡೆದಿದೆ. ಬೇಲೂರು ಪಟ್ಟಣದ ಗೆಂಡೆಹಳ್ಳಿ ರಸ್ತೆಯ ವೈಡಿ ನಂಜೇಗೌಡರ ಮೇಲ್ವಳಿ ಇರುವ ವಾಣಿಜ್ಯ ಸಂಕೀರ್ಣದ ಮೇಲೆ ತೆಂಗಿನ ಮರ ಬಿದ್ದಿದ್ದು ಯಾವುದೇ ಪ್ರಾಣಾಪಾಯವಾಗಿಲ್ಲ. ಕಳೆದ ವಾರದಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ಈ ಭಾಗದಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು, ಅದರಂತೆ ಸೋಮವಾರ ರಾತ್ರಿ ಬೀಸಿದ ಜೋರು ಬಿರುಗಾಳಿ ಮಳೆಗೆ ತೆಂಗಿನ ಮರವೊಂದು ವಾಣಿಜ್ಯ ಅಂಗಡಿಗಳ ಮೇಲೆ ಬಿದ್ದು 2 ಅಂಗಡಿಗಳಿಗೆ ಹಾನಿಯಾಗಿದೆ. ರಾತ್ರಿ ಸಮಯದಲ್ಲಿ ಯಾರೂ ಇಲ್ಲದೆ ಇದ್ದಿದ್ದರಿಂದ ಯಾವುದೇ ರೀತಿಯ ಪ್ರಾಣಾಪಾಯವಾಗಿಲ್ಲ. ಕೆಲ ಬಡಾವಣೆಗಳಲ್ಲಿ ಸೋಮವಾರದಿಂದ ಕರೆಂಟ್ ಇಲ್ಲದೆ ನಿವಾಸಿಗಳು ಪರದಾಡುವಂತಾಗಿತ್ತು. ಮರ ವಿದ್ಯುತ್ ತಂತಿಗಳ ಮೇಲೆ ಬಿದ್ದಿದ್ದು ಇದುವರೆಗೂ ಕೆಇಬಿ ಇಲಾಖೆಯವರು ಇತ್ತ ತಲೆ ಹಾಕಿಲ್ಲ. ಕೂಡಲೇ ಕೆಇಬಿ ಇಲಾಖೆ ಅಧಿಕಾರಿಗಳು ಮುಂದಾಗುವ ಅನಾಹುತವನ್ನು ತಪ್ಪಿಸಲು ಸ್ಥಳಕ್ಕೆ ಬಂದು ಮರವನ್ನು ತೆರವುಗೊಳಿಸುವಂತೆ ನಿವಾಸಿಗಳು ಆಗ್ರಹಿಸಿದ್ದಾರೆ. ಆಲೂರು ಪಟ್ಟಣದ ವಾರ್ಡ್ ನಂಬರ್ 1 ಮರಸು ಕಾಲೋನಿಯಲ್ಲಿ ತಡರಾತ್ರಿ ಸುರಿದ ಭಾರೀ ಮಳೆಗೆ ಹಲಗಯ್ಯ ಎಂಬುವವರಿಗೆ ಸೇರಿದ ವಾಸದ ಮನೆಯ ಗೋಡೆ ಹಾಗೂ ಮಂಗಳೂರು ಹಂಚಿನ ಮೇಲ್ಛಾವಣಿ ಕುಸಿದು ಬಿದ್ದಿದ್ದು, ಅದೃಷ್ಟವಶಾತ್ ಮನೆಯಲ್ಲಿದ್ದವರಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಸಂಬಂಧ ಮನೆಯ ನಿವಾಸಿ ವೆಂಕಟೇಶ್ ಮಾತನಾಡಿ, ಕಳೆದ ರಾತ್ರಿ 7:30ರ ಸಮಯದಲ್ಲಿ ಮನೆಯವರೆಲ್ಲ ಒಳಗೆ ಕುಳಿತು ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದೆವು. ಜೋರಾದ ಮಳೆಯಿಂದ ಮನೆಯ ಮೇಲ್ಛಾವಣಿ ಮುರಿದು ಬೀಳುವ ಶಬ್ದ ಕೇಳಿಬಂತು. ಆಗ ಅಲ್ಲಿಂದ ಮನೆಯವರೆಲ್ಲ ಆಚೆ ಬಂದ ಕೆಲವೇ ಹೊತ್ತಿನಲ್ಲಿ ಮನೆ ಮುರಿದು ಬಿದ್ದು ಸುತ್ತಮುತ್ತಲ ಗೋಡೆ ಕುಸಿದು ಬಿತ್ತು. ಈ ವೇಳೆ ನಮ್ಮ ತಂದೆಗೆ ಕಾಲಿಗೆ ಚಿಕ್ಕಪುಟ್ಟ ಗಾಯಗಳಾಗಿದ್ದು ಬಿಟ್ಟರೆ ಯಾವುದೇ ದೊಡ್ಡ ಅನಾಹುತ ಸಂಭವಿಸಿಲ್ಲ. ಇನ್ನು ರಾತ್ರಿ ಮಲಗಲು ಜಾಗವಿಲ್ಲದೆ ಪಕ್ಕದ ಮನೆಯಲ್ಲಿ ಊಟ ಮಾಡಿ ಅಲ್ಲೇ ರಾತ್ರಿ ಎಲ್ಲ ಕಳೆದಿದ್ದೇವೆ. ಚಿಕ್ಕ ಮಕ್ಕಳಿದ್ದು ಮುಂದೇನು ಮಾಡಬೇಕೆಂದು ತೋಚುತ್ತಿಲ್ಲ. ಮನೆಯಲ್ಲಿದ್ದ ಸಾಮಾನುಗಳು ನಷ್ಟವಾಗಿವೆ. ನಮಗೆ ಆದಷ್ಟು ಬೇಗ ಸರ್ಕಾರ ಪರಿಹಾರ ನೀಡಬೇಕೆಂದು ಮನವಿ ಮಾಡಿದರು. ಇನ್ನು ಈ ಸಂಬಂಧ ಸ್ಥಳಕ್ಕೆ ಮಂಗಳವಾರ ಬೆಳಗ್ಗೆ ಗ್ರಾಮ ಲೆಕ್ಕಾಧಿಕಾರಿ ರವಿ ನಾಯಕ್ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿದ್ದಾರೆ. 4-5 ದಿನದಿಂದ ತುಂಬ ಮಳೆ ಬರ್ತಾ ಇದೆ. ಮನೆಯೆಲ್ಲ ತುಂಬ ಸೋರ್ತಾ ಇತ್ತು. ಮನೆ ತುಂಬ ಹಳೇದಾಗಿದೆ. ಸರಿ ಸುಮಾರು ಒಂದು 7:30ರಲ್ಲಿ ಟಿ ವಿ ನೋಡ್ತಾ ಇದ್ರು ನಮ್ಮ ತಂದೆಯವರು. ನಮ್ಮ ತಾಯಿ ಅಡುಗೆ ಮಾಡ್ತಾಯಿದ್ರು. ಮಕ್ಕಳೆಲ್ಲ ಓದ್ಕೊತಾ ಇದ್ದು. ಸುಮಾರು ಒಂದು 7:15-7:15ರಲ್ಲಿ ಒಂದು ಗಳ ಬಿತ್ತು ದಬಾರ ಅಂತ ಮನೆಯಿಂದ ಹೊರಗಡೆ. ಏನಾಗಿದೆ ಅಂತ ಹೊರಗಡೆ ಬಂದು ನೋಡಿದ್ರು ಗೋಡೆ ಎಲ್ಲ ಸೀಳ್ಬಿಟ್ಟಿತ್ತು. ಆಮೇಲೆ ಎಲ್ಲರೂ ಫ್ಯಾಮಿಲಿಯೆಲ್ಲ ಕರ್ಕೊಂಡು ಮನೆಯಿಂದ ಹೊರಗಡೆ ಬಂದಮೇಲೆ ಗೋಡೆ ಎಲ್ಲ ಬಿರುಕಿದ್ದು ದಬಾರ ಅಂತ ಸೌಂಡ್ ಬಂತು. ನಾವು ಮನೆಯಿಂದ ಹೊರಗಡೆ ಇದ್ದು ಮಕ್ಕಳು ಎಲ್ಲ. ನನಗೂ ಸ್ವಲ್ಪ ಗಾಯ ಆಗಿದೆ, ನಮ್ಮ ತಂದೆಯವ್ರಿಗೂ ಗಾಯ ಆಗಿದೆ. ಅಂದಾಗ ನಮ್ಮ ತಾಯಿಯವರು ಅಡುಗೆ ಮಾಡ್ತಿದ್ರು. ಕರೆಂಟೆಲ್ಲ ಹೋಯ್ತು. ಕರೆಂಟೆಲ್ಲ ಬಲ್ಪ್ ಎಲ್ಲ ಸಿಡಿದೋದು. ಆಮೇಲೆ ನಮ್ಮ ತಾಯಿಯರನ್ನು ಆಚೆ ಕಡೆ ಕರ್ಕೊಬಂದು ಮಕ್ಕಳಿಗೆ ಚೂರು ಗಾಯ ಆಗಿದೆ, ಇಡಿಕೆ ಪಡಿಕೆ ಬಿದ್ದು. ಆಮೇಲೆ ಮನೆಯಲ್ಲಿ ಅಡುಗೆ ಮಾಡ್ತಿದ್ದೆಲ್ಲನೂ ಪಕ್ಕದ ಮನೆಗೆ ತಗೊಂಡು ಹೋದು. ಅಡುಗೆನೂ ಮಾಡಿರಲಿಲ್ಲ. ಆಮೇಲೆ ಸಕಲೇಶಪುರ ತಾಲೂಕು ವ್ಯವಸಾಯೋತ್ಪನ್ನ ಕೃಷಿ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷರಾಗಿ ಮೊದಲ ಅವಧಿಗೆ ಬಿಜೆಪಿ ಬೆಂಬಲಿತ ಶಶಿಕುಮಾರ್ ಹಾಗೂ ಜೆಡಿಎಸ್ ಬೆಂಬಲಿತ ಉಮೇಶ್ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿಗಳು ಸಂಪೂರ್ಣವಾಗಿ ಸ್ವೀಪ್ ಸಾಧಿಸಿದರು. ಮಂಗಳವಾರ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಇವರಿಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಚುನಾವಣಾಧಿಕಾರಿಯಾಗಿ ಹಾಸನ ವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕ ಬಾಲಚಂದ್ರ ಕಾರ್ಯನಿರ್ವಹಿಸಿದರು. ಟಿಎಪಿಸಿಎಂಎಸ್ ಸಕಲೇಶಪುರ ಇದರ ನೂತನ ಆಡಳಿತ ಮಂಡಳಿಯ ಪದಾಧಿಕಾರಿಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ಈ ದಿನ ಅಧ್ಯಕ್ಷರ ಸ್ಥಾನಕ್ಕೆ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ತಲಾ 1 ಅರ್ಜಿ ಸ್ವೀಕೃತಗೊಂಡಿದ್ದು, ಎರಡೂ ಕೂಡ ಕ್ರಮಬದ್ಧವಾಗಿರುತ್ತದೆ. ಸೊ ಆದ್ದರಿಂದ ಮುಂದಿನ 5 ವರ್ಷಗಳ ಅವಧಿ ಅಧ್ಯಕ್ಷ ಚುನಾವಣೆ ಇದ್ದು, ಆ ಚುನಾವಣೆಯಲ್ಲಿ ನನಗೆ ಸಂಪೂರ್ಣ ನಮ್ಮ ನಿರ್ದೇಶಕರೆಲ್ಲರೂ ಸೇರಿ ಸಂಪೂರ್ಣವಾಗಿ ನನ್ನನ್ನು ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿರ್ತಾರೆ. ಉಮೇಶ್ ಅಣ್ಣವ್ರನ್ನ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿರ್ತಾರೆ. ನಿಮ್ಮೆಲ್ಲರ ಆಸೆ ಆಕಾಂಕ್ಷೆಗಳಿಗೆ ಯಾವುದೇ ರೀತಿ ಚ್ಯುತಿ ಬರದಂಗೆ, ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲದಂಗೆ, ಕಳಂಕರಹಿತ. ಈ ಸಂಬಂಧ ಟಿಎಪಿಸಿಎಂಎಸ್ ಸದಸ್ಯರುಗಳಾದ ಬಸವರಾಜು, ರಾಮಚಂದ್ರ, ಚನ್ನಮಲ್ಲಿಕಾರ್ಜುನ, ಚಂದ್ರಶೇಖರ್, ಜಾದಹಳ್ಳಿ ಪುಟ್ಟಸ್ವಾಮಿಗೌಡ, ಸೂರ್ಯ, ಎಸ್ಕೆ ರವಿಕುಮಾರ್, ಅಗನಿ ಸೇರಿದಂತೆ ಇತರರು ಹಾಜರಿದ್ದರು. ಈಗ ಒಂದು ಚಿಕ್ಕ ಬ್ರೇಕ್. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಸನದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಗೂ ಮತ್ತೊಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಮಂಗಳ ಪದವಿ ಪೂರ್ವ ಕಾಲೇಜಿನೊಂದಿಗೆ ಶೈಕ್ಷಣಿಕ ಸಹಭಾಗಿತ್ವ ಪಡೆದಿರುವುದು ಹಾಸನದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸದೊಂದು ಅಧ್ಯಾಯವನ್ನು ಪ್ರಾರಂಭಿಸಿದೆ. ಕಾಲೇಜಿನಲ್ಲಿ ಗಂಡು ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು, ಶುಚಿಯಾದ ಊಟದ ವ್ಯವಸ್ಥೆ ಇರುತ್ತದೆ.
ಇದರೊಂದಿಗೆ ವಿದ್ಯಾರ್ಥಿಗಳ ರಕ್ಷಣೆಯ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾ ಒಳಗೊಂಡಂತೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೌಲಭ್ಯ ಸಹ ಕಾಲೇಜಿನಲ್ಲೇ ನೀಡಲಾಗುತ್ತದೆ. ದಿನದ 24 ಗಂಟೆಯೂ ವೈಫೈ ಸೌಲಭ್ಯ ಹಾಗೂ ನಿರಂತರ ವಿದ್ಯುತ್ ವ್ಯವಸ್ಥೆ ಸೌಲಭ್ಯ ಸೇರಿದಂತೆ ವಿಶಾಲವಾದ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಹಾಗೂ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು ಮತ್ತು ವಿಶಾಲವಾದ ತರಗತಿಗಳ ವ್ಯವಸ್ಥೆಯೂ ಇರುತ್ತದೆ. ಹಾಗೆಯೇ ವಿದ್ಯಾರ್ಥಿಗಳ ದೈಹಿಕ ಆರೋಗ್ಯದ ಹಿತದೃಷ್ಟಿಯಿಂದ ಕ್ರೀಡಾ ಚಟುವಟಿಕೆಗಳು ಕೂಡ ಅತಿ ಹೆಚ್ಚು ಒತ್ತು ನೀಡಲಾಗುವುದು. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತಿರುವ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಈ ಕೂಡಲೇ ದಾಖಲಾತಿಗಾಗಿ ಸಂಪರ್ಕಿಸಿ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು 9611157808 8105914003. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು, ಬಿ ಕಾಟಿಹಳ್ಳಿ ಡೈರಿ ಸರ್ಕಲ್ ಹತ್ತಿರ ಟೊಯೋಟಾ ಶೋರೂಮ್ ಎದುರು, ಹಾಸನ. ಬ್ರೇಕ್ನ ನಂತರ ವಿವಿಸಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಜಿಲ್ಲೆಯ ಎಲ್ಲ ಅನಧಿಕೃತ ಐಸ್ಪೀಟ್ ಅಡ್ಡಗಳನ್ನು ಮುಚ್ಚಿಸಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಡೆಶ್ ಶ್ಲಾಘನೀಯ ಎಂದು ನಾಗರಿಕ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷ ರವಿ ಹೇಳಿದರು. ಸಕಲೇಶಪುರ ಪತ್ರಿಕಾ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ನಾಯಿ ಕೊಡೆಗಳಂತೆ ಅಕ್ರಮವಾಗಿ ಐಸ್ಪೀಟ್ ಕ್ಲಬ್ಗಳು ನಡೆಯುತ್ತಿವೆ. ಈ ಕ್ಲಬ್ಗಳಿಂದಾಗಿ ಅನೇಕ ಜನರು ತಮ್ಮ ಸಾಂಸಾರಿಕ ಜೀವನದ ನೆಮ್ಮದಿಯನ್ನು ಕಳೆದುಕೊಂಡು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಲು ಸಾಧ್ಯವಾಗದೆ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ರಿಕ್ರಿಯೇಷನ್ ಸ್ಪೋರ್ಟ್ಸ್ ಕ್ಲಬ್ ಎಂದು ಅನುಮತಿಯನ್ನು ಪಡೆದುಕೊಂಡು ಯಾವುದೇ ಸಾರ್ವಜನಿಕ ಕ್ರೀಡೆಗಳನ್ನು ಆಡಿಸದೆ ಕೇವಲ ಹಣ ಗಳಿಕೆಗಾಗಿ ಕ್ಲಬ್ಗಳಲ್ಲಿ ವಿವಿಧ ರೀತಿಯ ಐಸ್ಪೀಟ್ ಆಡಿಸುವ ಮೂಲಕ ಜನರ ಜೀವನವನ್ನು ಹಾಳು ಮಾಡುತ್ತಿರುವ ಕ್ಲಬ್ಗಳಿದ್ದರೂ ಅಧಿಕಾರಿಗಳಿಗೆ ಗೊತ್ತಿದ್ದರೂ ಸಹಿತ ನೋಡಿಕೊಂಡು ಸುಮ್ಮನೆ ಇದ್ದಾರೆ. ಹಾಗಾಗಿ ಇದನ್ನು ಕೂಡಲೇ ಬಂದ್ ಮಾಡಿಸುವಂತೆ ಜುಲೈ 12ರಂದು ಸಕಲೇಶಪುರ ಪಟ್ಟಣದ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ವಿನಂತಿ ಮಾಡಲಾಗಿತ್ತು. ನಮ್ಮ ಮನವಿಯನ್ನ ಮನಗೊಂಡು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮೊಹಮ್ಮದ್ ಸುಜಿತಾ ಹಾಗೂ ಜಿಲ್ಲಾಧಿಕಾರಿಗಳಾದ ಸತ್ಯಭಾಮ ಅವರು ಹಾಗೂ ಸಕಲೇಶಪುರ ತಾಲೂಕು ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಸಕಲೇಶಪುರದಲ್ಲಿ ನಡೆದಂಥ ಜನಸಂಧಾನ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾಧಿಕಾರಿಗಳಾದ ಸತ್ಯಭಾಮ ಅವರು, SP ಮೇಡಮ್ ಆದಂತಹ ಮೊಹಮ್ಮದ್ ಸುಜೇತರವರು, ಹಾಗೆ ತಾಲೂಕಿನ ಎಲ್ಲ ಆಡಳಿತಾಧಿಕಾರಿಗಳು ಎಲ್ಲರೂ ಕೂಡ ತಾಲೂಕಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಿದ್ರು. ಇದರಲ್ಲಿ ಒಂದು ಪ್ರಮುಖವಾಗಿ ಏನಂತ ಹೇಳಿದ್ರೆ, ಹಾಸನ ಜಿಲ್ಲೆಯಲ್ಲಿ ಅನಧಿಕೃತವಾಗಿ ಕ್ಲಬ್ ಇಸ್ಪೀಟ್ ದಂಧೆಯನ್ನು ನಡೆಸ್ತಾ ಇದ್ರು. ಇದ್ರ ಬಗ್ಗೆ ನಾನು ಅಲ್ಲಿ ಇವತ್ತು SP ಮೇಡಮ್ ಅವರಿಗೆ ನೇರವಾಗಿ ಪ್ರಶ್ನೆ ಮಾಡಿದ್ದೆ. ಆ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿ ಅರ್ಧ ಗಂಟೆಗೆ ಇಡೀ ಹಾಸನ ಜಿಲ್ಲೆಯಲ್ಲಿ ನಡೀತಿದ್ದಂಥ ಅನಧಿಕೃತವಾಗಿ ನಡೀತಿದ್ದಂಥ ಇಸ್ಪೀಟ್ ಕ್ಲಬ್ಗಳನ್ನ ಬಂದ್ ಮಾಡಿದ್ದಾರೆ. ನಿಜಕ್ಕೂ ಕೂಡ ಅವರಿಗೆ ನಾನು ಹಾಸನ ಜಿಲ್ಲಾ ನಾಗರಿಕರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸಬೇಕು ಅಂತಲೇ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು. ಯಾಕೆಂದರೆ ಇವತ್ತು ಇಸ್ಪೀಟ್ ಅನ್ನೋದು ಇವತ್ತು ಸಮಾಜದಲ್ಲಿ ಭಾರಿ ಮಾರಕವಾಗಿದೆ. ಯಾಕೆ ಅಂತ ಹೇಳಿದ್ರೆ, ಎಷ್ಟೋ ಜನ ಇವತ್ತು ತಾಳಿನ ಕಳ್ಕೊಂಡು, ಮನೆ ಮಠ ಕಳ್ಕೊಂಡು, ಆಸ್ತಿ ಕಳ್ಕೊಂಡು ಬೀದಿಗೆ ಬಂದಿರೋಂಥ ಉದಾಹರಣೆಗಳಿದ್ದಾವೆ. ಈ ನಿಟ್ಟಿನಲ್ಲಿ ಕೆಲವರು ಯಾರು ಪ್ರಭಾವಿಗಳಿದ್ದಾರೆ, ಕೆಲವರೆಲ್ಲರೂ ಕೂಡ ಸದಸ್ಯರ ಮೆಂಬರ್ಶಿಪ್ ಕ್ಲಬ್ ಅಂತೇಳಿ ಲೈಸೆನ್ಸ್ ತಗೊಂಡು ಪೊಲೀಸ್ ಇಲಾಖೆಗೆ ಅನಧಿಕೃತವಾಗಿ ಮಾಹಿತಿ. ಇದೇ ಜುಲೈ 18ರಂದು ಬೇಲೂರು ಪಟ್ಟಣದ ಹೃದಯ ಭಾಗದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೆಯುವ ಪುಷ್ಪಗಿರಿ ಜಗದ್ಗುರುಗಳ ಗುರುವಂದನಾ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ಮಾಡಿದ್ದು, ಕೇಂದ್ರ ಸಚಿವರು, ರಾಜ್ಯ ಸಚಿವರು, ಸಂಸದರು ಮತ್ತು ಶಾಸಕರು ಸೇರಿದಂತೆ ಗಣ್ಯರು ಆಗಮಿಸಲಿದ್ದಾರೆ ಎಂದು ಪುಷ್ಪಗಿರಿ ಮಹಾಸಂಸ್ಥಾನ ಕಾರ್ಯದರ್ಶಿ ಹಾಗೂ ಕಾಂಗ್ರೆಸ್ ಮುಖಂಡ ಗ್ರಾನೇಟ್ ರಾಜಶೇಖರ್ ತಿಳಿಸಿದರು. ಬೇಲೂರು ಪಟ್ಟಣದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಪೂರ್ವಭಾವಿ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೊಯ್ಸಳ ಕಾಲದ ರಾಜರಿಗೆ ಮಾರ್ಗದರ್ಶನ ಮಾಡುತ್ತಿದ್ದ ಪುಷ್ಪಗಿರಿ ಮಹಾಸಂಸ್ಥಾನಕ್ಕೆ 1200 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಚಿಲ್ಕೂರು, ಯಲಗುಂದ ಮತ್ತು ಗುಂಡಶೆಟ್ಟಿಹಳ್ಳಿ ಏಕೀಕೃತ ಮಹಾಸಂಸ್ಥಾನವಾದ ಪುಷ್ಪಗಿರಿ ಮಠದಲ್ಲಿ ಕಳೆದ 17 ವರ್ಷದ ಹಿಂದೆ ಗುರುಪೂರ್ಣಿಮಾ ದಿನ ಸನ್ಯಾಸತ್ವ ಸ್ವೀಕರಿಸಿದ ಪೂಜ್ಯ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಶ್ರೀಮಠದ ಸರ್ವತೋಮುಖ ಅಭಿವೃದ್ಧಿ ಸಾಧನೆ ಮಾಡುವ ಮೂಲಕ ಪುಷ್ಪಗಿರಿ ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ, ಪರಿಸರ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿನ ಅದ್ವಿತೀಯ ಸ್ಥಾನದ ಜೊತೆಗೆ ಮಹಿಳಾ ಸಬಲೀಕರಣಕ್ಕೆ ಎಂದೇ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸ್ಥಾಪಿಸಿದ್ದಾರೆ. ಇಂತಹ ಸಾಧನೆ ಮಾಡಿದ ಜಗದ್ಗುರುಗಳಿಗೆ ಪ್ರತಿ ವರ್ಷ ಗುರುಪೂರ್ಣಿಮಾ ದಿನ ಗುರುವಂದನಾ ಕಾರ್ಯಕ್ರಮವನ್ನು ತಾಲೂಕಿನ ವಿವಿಧ ಭಾಗದಲ್ಲಿ ನಡೆಸುವಂತೆ ಈ ಬಾರಿ ಬೇಲೂರಿನಲ್ಲಿ ನಡೆಸಲಾಗುತ್ತಿದೆ. ಕಾರ್ಯಕ್ರಮದಲ್ಲಿ ಸುಮಾರು 2000ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನರು ಸೇರಲಿದ್ದು, ಬರುವ ಎಲ್ಲಾ ಭಕ್ತರಿಗೆ ದಾಸೋಹದ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಎಲ್ಲರಿಗೂ ನಮಸ್ಕಾರ. ನಾವು ಗ್ರಾನೇಟ್ ರಾಜಶೇಖರ್, ಪುಷ್ಪಗಿರಿ ಮಹಾಸಂಸ್ಥಾನದ ಪ್ರಧಾನ ಕಾರ್ಯದರ್ಶಿಯಾದಂಥ ರಾಜಶೇಖರ್ ಮಾತಾಡ್ತಾ ಇರೋದು ಏನಂದರೆ, ಇದೇ ಜುಲೈ 18ನೇ ತಾರೀಕು ಅಂದರೆ ಗುರುವಾರ, ಅಂದರೆ ಪ್ರತಿ ವರ್ಷ ಗುರು ಪೌರ್ಣಮಿಯನ್ನು ಭಾಳ ಅದ್ಧೂರಿಯಾಗಿ ಪುಷ್ಪಗಿರಿ ಮಠದಲ್ಲಿ ನಾವು ಮಾಡ್ಕೊಂಬರ್ತಾಯಿತ್ತು. ಈ ವರ್ಷವೂ ಕೂಡ 21ನೇ ತಾರೀಕು ಗುರು ಪೌರ್ಣಮಿ ನಾವು ದಿನಾಂಕನ ನಿಗದಿ ಮಾಡಿದ್ದು. 21ನೇ ತಾರೀಕು ವೀರಶೈವ ಮಹಾಸಭಾದ ಒಂದು ಚುನಾವಣೆ ಬಂದಿದ್ದರಿಂದ
18ನೇ ತಾರೀಕು ಈ ಒಂದು ಗುರುಪೌರ್ಣಮಿಯನ್ನು ಬೇಲೂರು ತಾಲೂಕಿನಲ್ಲಿ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಡೇಟ್ ನಿಗದಿ ಮಾಡಿದ್ದು. ಅದು ವೀರಶೈವ ಮಹಾಸಭಾ ಚುನಾವಣೆ ಬಂದಿರೋ 18ನೇ ತಾರೀಕು ನಾವು ದಿನಾಂಕನ ಬದಲಾವಣೆ ಮಾಡಿ ಈ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ಅಂದರೆ ಪ್ರತಿ ವರ್ಷ ಪುಷ್ಪಗಿರಿಯಲ್ಲಿ ಮಾಡ್ತಕ್ಕಂಬರ್ತಾಯಿದ್ದು, ಈ ಬಾರಿ ಬೇಲೂರಿನಲ್ಲಿ ಮಾಡಬೇಕು ಅಂತ ಎಲ್ಲ ಮಠದ. ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಮಹಿಳಾ ರಾಷ್ಟ್ರೀಯ ಸದಸ್ಯರಾದ ಬಿಕೆ ಚಂದ್ರಕಲಾ, ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ, ತಾಲೂಕು ವೀರಶೈವ ಮಹಿಳಾ ಘಟಕದ ಅಧ್ಯಕ್ಷೆ ಅನ್ನಪೂರ್ಣ ಚಂದ್ರಶೇಖರ್, ವೀರಶೈವ ಯುವ ಘಟಕದ ಅಧ್ಯಕ್ಷ ಗೆಂಡೆಹಳ್ಳಿ ಚೇತನ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆ ಸುರಿಯುತ್ತಿದ್ದು, ಅಂಕೋಲಾ ತಾಲೂಕಿನ ಶೀರೂರು ಬಳಿ ಗುಡ್ಡ ಕುಸಿದು 7 ಮಂದಿ ಸಾವನ್ನಪ್ಪಿದ್ದಾರೆ. ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ 7 ಮಂದಿ ಮೃತಪಟ್ಟಿರುವುದನ್ನು ದೃಢಪಡಿಸಿದ್ದಾರೆ. ಟ್ಯಾಂಕರ್ ಚಾಲಕ, ಕ್ಲೀನರ್ ಸೇರಿ 7 ಮಂದಿ ಮೃತಪಟ್ಟಿದ್ದಾರೆ. ಗುಡ್ಡ ಕುಸಿದು 7 ಜನ ಮೃತಪಟ್ಟಿರುವುದಾಗಿ ಜಿಲ್ಲಾಧಿಕಾರಿ ಮಾಹಿತಿ ನೀಡಿದ್ದಾರೆ. ಮಣ್ಣಿನಡಿ ಸಿಲುಕಿರುವವರನ್ನ ರಕ್ಷಿಸಲು ಸೂಚನೆ ನೀಡಿದ್ದೇನೆ. ಎನ್ಡಿಆರ್ಎಫ್ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಎಂದು ಸಂಸದರು ತಿಳಿಸಿದರು. ಭಾರೀ ಮಳೆಯಿಂದ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಉಂಟಾಗಿದ್ದು, ರಕ್ಷಣಾ ತಂಡ ಶಾಂತಿನಾಯಕ್ ಎನ್ನುವವರ ಮೃತದೇಹವನ್ನ ಮಣ್ಣಿನಿಂದ ಹೊರಕ್ಕೆ ತೆಗೆದಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಗುಡ್ಡ ಕುಸಿತವಾದ ಜಾಗದಲ್ಲಿ ಒಂದು ಚಹಾ ಅಂಗಡಿ ಇತ್ತು. ಅಲ್ಲಿ ಕೆಲವರು ಚಹಾ ಸೇವಿಸುತ್ತಿದ್ರು. ಹೀಗಾಗಿ ಎಷ್ಟು ಮಂದಿ ಅಲ್ಲಿದ್ದರು ಎನ್ನುವ ಬಗ್ಗೆ ಖಚಿತವಾದ ಮಾಹಿತಿ ಸಿಕ್ಕಿಲ್ಲ. ಟ್ಯಾಂಕರ್ ಚಾಲಕ ಮತ್ತು ಕ್ಲೀನರ್ ಟ್ಯಾಂಕರ್ ನಿಲ್ಲಿಸಿ ಚಹಾ ಸೇವಿಸುತ್ತಿದ್ದಾಗ ದುರಂತ ಸಂಭವಿಸಿದೆ. ವರದಿ ರೂಪಾ, ವಿವಿಸಿ ನ್ಯೂಸ್, ಉತ್ತರ ಕನ್ನಡ. ಎಲ್ಲದೆ ನಿಮ್ಮ ಮನೆ? ಎಲ್ಲದೆ ನಿಮ್ಮ ಮನೆ? ಎಲ್ಲದೆ ನಮ್ಮನೆ ಸಿರೂರು. ಅಲ್ಲಿ ಇಲ್ಲಿ ಇಲ್ಲಿ ನಮ್ದ ತಮ್ಮ ಇದ್ದಂದ್ರೆ ಅವನು ಫ್ಯಾಮಿಲಿನೇ ಹೋಯ್ತು. 6 ಜನ ಇದ್ರು ಅವರಷ್ಟು. ಇಲ್ಲೇ ಉಳಿದಿದ್ರ? ಇಲ್ಲೇ ಇದ್ರೆ ಅಂಗಡಿ ಪೂರ್ತಿ ಕಿತ್ಕೊಂಡು ಹೋಯ್ತ್ರಿ. ಇಡೀ ಕಿತ್ಕೊಂಡು ಅಲ್ಲಿ ಹಳೆ ಹಾಕೋದು. ಹೋಯ್ತು ಮಾರಿ ನಮ್ಮ ಮುಂದೆ ಅಲ್ಲಿ ಗಾಡಿ ಅಂಗಡಿಯಲ್ಲಿ ಅವರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಚಾಮರಾಜನಗರದ ಕೊಳ್ಳೇಗಾಲ ತಾಲೂಕಿನಲ್ಲಿರುವ ಶ್ರೀ ಬಳ್ಳಾರಿ ಅಮ್ಮನ ಸಕ್ಕರೆ ಕಾರ್ಖಾನೆಗೆ ಕರ್ನಾಟಕ ರಕ್ಷಣಾ ವೇದಿಕೆ, ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಹಾಗೂ ರೈತ ಸಂಘದ ಮುಖಂಡರುಗಳು ಮುತ್ತಿಗೆ ಹಾಕಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡ ಬಸವರಾಜು ಮಾತನಾಡಿ, ತಮ್ಮ ಬೇಡಿಕೆಗಳಾದ ಪ್ರತಿಯೊಂದು ಟನ್ ಕಬ್ಬಿಗೆ ರೂ. 150ರಂತೆ ಸಬ್ಸಿಡಿ ಧನ ಕೊಡಬೇಕು ಹಾಗೂ ಬಳ್ಳಾರಿ ಅಮ್ಮನ ಸಕ್ಕರೆ ಕಾರ್ಖಾನೆಯನ್ನ ತುರ್ತಾಗಿ ಪ್ರಾರಂಭಿಸಬೇಕು ಹಾಗೂ ಲಾರಿಗಳು ಮತ್ತು ಟ್ರ್ಯಾಕ್ಟರ್ಗಳನ್ನು ಕಬ್ಬಿನ ಲೋಡ್ ತರುವುದಕ್ಕಾಗಿ ಉಪಯೋಗಿಸಿರುವ ಬಗ್ಗೆ ಮಾಹಿತಿ ಕೇಳಿದರು. ನೀವು ಎಷ್ಟೊತ್ತು ನಿಂತ್ಕೊಂಡಾರ, ನಾವು ಎಷ್ಟೊತ್ತು ಹಚ್ತೀವೋ ಅದನ್ನು ನಾವು ನೋಡವು ಇರಲಿ. ಯಾಕಂತಂದರೆ ನೋಡಿ, ಒಂದು ನಿಮ್ಗೆ ಹೇಳ್ಬಿಡ್ತೀನಿ, ಚಳುವಳಿ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ KB ಇರ್ಬೋದು, ಇಂಜಿನಿಯರ್ಗಳಿರ್ಬೋದು, ಕೇಳ್ತಿರೋರು ಅವ್ರಿಗೆ ಏನು ಮಾಡಬೇಕು ಗೊತ್ತೇ, ಪೊಲೀಸ್ ಇಲ್ಲೇ ಇದ್ದಾರೆ. ನೀವು ಒಂದಕ್ಕೆ ಹೋಗ್ಬೇಕು ಅಂದರು ನಮ್ಮನ್ನು ಕೇಳ್ಬಿಟ್ಟೆ ಹೋಗ್ಬೇಕು. ನೀವು ಅಲ್ಲಿ ಹೊರಗಡೆ ಹೋಗ್ಬಿಟ್ಟು ಏನಾದ್ರು ಹೆಚ್ಚು ಕಡಿಮೆ ಅಂದರೆ, ಈಗ ನಾವಿಲ್ಲಿ ನಮ್ಮಲ್ಲಿ ಬಂದಿರೋರಿಗೆ ಏನಾದ್ರು ಹೆಚ್ಚು ಕಡಿಮೆ ಆದರು ನಮ್ಗೆ ಹಿಂಸೆ, ನಿಮ್ಮ ತಲೆ ಮೇಲೆ ಬರುತ್ತೆ. ನಮ್ಮ ಹೊರಗಡೆ ಕೂತಿದ್ರೆ ನೀವೇನು ಮಾಡೋರಿಗೆ ಗೊತ್ತಾ, ಕೂತ್ಕೊಳ್ಳಿ, ಪೊಲೀಸರಾಗಿ ಕೂತಿರ್ತೀವಿ, ಏನೋ ಪುಣ್ಯ ಒಳ್ಳೇದು ಮಾಡಿಕೊಟ್ರಿ, ಕೂತಿದ್ದೀವಿ. ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷ ಆರ್ ಮೋಹನ್ ಮಾತನಾಡಿ, ಕಾರ್ಖಾನೆ ಅಧಿಕಾರಿಗಳ ಮುಂದೆ ಇಟ್ಟಿರುವ ಬೇಡಿಕೆಗಳನ್ನು ತುರ್ತಾಗಿ ನೆರವೇರಿಸಿಕೊಡಬೇಕು, ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಹೊರಗಡೆ ನಿಲ್ಲಿಸಬಾರ್ದು, ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಸಮಸ್ಯೆಗಳು ಏನಿದೆ ಅದನ್ನು ದಯವಿಟ್ಟು ಬಗೆಹರಿಸಬೇಕು. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಒಳಗಡೆ ಬಿಡಲ್ಲ ಮಾಡಲ್ಲ, ಆ ಥರ ಇಲ್ಲ ಸರ್. ಯಾರ ಬಗ್ಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಈಗ ತಮ್ಮಿಂದ ಬೆಲೆ ಸ್ಯಾಲ್ರಿ ತಗೊಳ್ತೀರಿ, ನೀವು ಜೀವನ ನಡೆಸ್ತೀರಿ ಅಂದರೆ ಅದಕ್ಕೆ ಇವರೇ ಜೀವನ ನಡೀತಾ ಇರೋದೇ ರೈತರ ನಿಟ್ಟಿನಲ್ಲಿ ತಾವು ಅವ್ರಿಗೆ ಮೊದಲು ಗೌರವ ಕೊಡಬೇಕು. ಯಾರೇ ಬರಲಿ ಒಳಗಡೆ ಕರೆದು ಅವ್ರನ್ನ ಅವ್ರ ಸಮಸ್ಯೆನ ಬಗೆಹರಿಸ್ತಾರೆ. ಬೆಳಗಿನ ಟೈಮ್ ನಾನೇನಾದ್ರು ಸಬ್ಜೆಕ್ಟ್ ಇಲ್ಲ, ನಿಮ್ಮ ಒಂದು ಸಮಯದಲ್ಲೇ ನಿಮ್ಮ ಏನು ಆಫೀಸ್ ಸಮಯ ಇರುತ್ತೆ ಆ ಸಮಯದಲ್ಲಿ ನಿಮ್ಮಲ್ಲಿ ಯಾರನ್ನೇ ಅವರು ಇಂಥವ್ರು ಭೇಟಿ ಮಾಡಬೇಕು ಅಂದ್ರೆ ಅಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. 100%. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಆರ್ ಮೋಹನ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಪಾಷಾ, ಜಿಲ್ಲಾ ಉಪಾಧ್ಯಕ್ಷ ನಾಗೇಶ್ ನಾಯಕ್, ಗುಂಡ್ಲುಪೇಟೆ ಕಾರ್ಯಾಧ್ಯಕ್ಷರಾದ ಸಿದ್ದು, ಕೊಳ್ಳೇಗಾಲ ತಾಲೂಕು ಅಧ್ಯಕ್ಷ ಕನ್ನಡಿಗ ಸೇರಿದಂತೆ ಇತರರು ಭಾಗವಹಿಸಿದರು. ವರದಿ ಜಿಸ್ಯಾಮ್ಯುಯಲ್, ವಿವಿಸಿ ನ್ಯೂಸ್, ಚಾಮರಾಜನಗರ. ಉಡುಪಿ ಜಿಲ್ಲಾದ್ಯಂತ ನಿರಂತರವಾಗಿ ಮಳೆಯಾಗುತ್ತಿದ್ದು, ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ. ಜಿಲ್ಲಾದ್ಯಂತ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ನದಿ ಕೊಳ್ಳಗಳು ತುಂಬಿ ಹರಿದಿದ್ದು, ಹೆಚ್ಚಿನ ಮನೆಗಳು ಜಲಾವೃತವಾಗಿವೆ. ಅಪಾಯದ ಹಂಚಿನಲ್ಲಿರುವ ಮನೆಗಳಲ್ಲಿ ವಾಸವಾಗಿರುವ ಸಾರ್ವಜನಿಕರನ್ನ ದೋಣಿಯಿಂದ ಸುರಕ್ಷಿತವಾಗಿ ಇರುವ ಜಾಗಕ್ಕೆ ಕರೆತರಲಾಗಿದ್ದು, ಭಾರೀ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ.
ಕೆಲವೊಂದು ಕಡೆಗಳಲ್ಲಿ ನೀರಿನ ಆರ್ಭಟಕ್ಕೆ ಹೊಳೆಯುವ ಒಳಹರಿ ಹೆಚ್ಚಾಗಿ ತೋಟದ ಮನೆಗಳಿಗೆ ನೀರು ನುಗ್ಗಿ ತೊಂದರೆಯಾಗಿದೆ. ಆದ್ದರಿಂದ ಸಾರ್ವಜನಿಕರು ಪ್ರಾಕೃತಿಕ ವಿಕೋಪ ಸಂಭವಿಸಿದ ಸಮಯದಲ್ಲಿ ಈ ಕೆಳಕಂಡ ದೂರವಾಣಿ ಸಂಖ್ಯೆ 1077 ಅಥವಾ 0820257480ಗೆ ಸಂಪರ್ಕಿಸಿ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಸೂಚಿಸಿದ್ದಾರೆ. ವರದಿ ಆರ್ತಿ ಗೆಳೆಯರ್, ವಿವಿಸಿ ನ್ಯೂಸ್, ಉಡುಪಿ. ಭಟ್ಕಳ ತಾಲೂಕಿನಲ್ಲಿ ನಡೆಯುವ ಸುಪ್ರಸಿದ್ಧ ಜಾತ್ರೆಯಾದ ಮಾರಿ ಜಾತ್ರೆ ಜುಲೈ 31ರಿಂದ ಆಗಸ್ಟ್ 1ರವರೆಗೆ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಧರ್ ನಾಯಕ್ ತಿಳಿಸಿದರು. ಭಟ್ಕಳದಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅನಾದಿ ಕಾಲದಿಂದಲೂ ನಡೆದು ಬಂದ ಪದ್ಧತಿಯಂತೆ ಈ ವರ್ಷವೂ ಭಟ್ಕಳ ಮಾರಿಜಾತ್ರೆ ನಡೆಯಲಿದೆ. ಜುಲೈ 23 ಮಂಗಳವಾರದಂದು ಮಾರಿಮೂರ್ತಿ ತಯಾರು ಮಾಡಲು ಅವಶ್ಯಕವಿರುವ ಮರವನ್ನು ಗುರುತಿಸಿ ಕಡಿಯಲಾಗುತ್ತದೆ. ಜುಲೈ 26 ಶುಕ್ರವಾರದಂದು ಮಣ್ಕುಳಿಯಲ್ಲಿರುವ ಮೂರ್ತಿ ತಯಾರಕ ಕುಶಲಕರ್ಮಿಗಳ ಕುಟುಂಬಕ್ಕೆ ಮರದ ತುಂಡುಗಳನ್ನು ಮುಟ್ಟಿಸಲಾಗುತ್ತದೆ. ನಂತರ ಗದ್ದುಗೆಯಲ್ಲಿ ಮೂರ್ತಿ ಕೆತ್ತನೆಯ ಕೆಲಸ ಪ್ರಾರಂಭಿಸಲಾಗುತ್ತದೆ. ಮೂರ್ತಿ ತಯಾರಾದ ನಂತರ ಜುಲೈ 30ರಂದು ಗದ್ದುಗೆಯಲ್ಲಿ ಮೂರ್ತಿ ತಯಾರಕರ ಕುಟುಂಬದಿಂದ ಮಾರಿ ದೇವಿಯ ಮೂರ್ತಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ಜುಲೈ 31ರ ಬೆಳಗ್ಗೆ 5:30ಕ್ಕೆ ಸರಿಯಾಗಿ ಗದ್ದುಗೆಯಿಂದ ಮಾರಿ ಮೂರ್ತಿಯನ್ನ ಮೆರವಣಿಗೆ ಮೂಲಕ ಹೊತ್ತುಕೊಂಡು ಬಂದು ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಾಗುತ್ತದೆ. ಅಲ್ಲಿಂದ ಪೂಜೆ ಪುರಸ್ಕಾರಗಳು, ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಾಗುತ್ತಿದ್ದು ಆಗಸ್ಟ್ 1ರ ಸಂಜೆ 4:30ರವರೆಗೆ ಭಕ್ತಾದಿಗಳು ಸೇವೆ ಮತ್ತು ದರ್ಶನಕ್ಕೆ ಅವಕಾಶ ನೀಡಲಾಗುತ್ತದೆ. ನಂತರ ಸಂಜೆ ಪೂಜಾ ಕಾರ್ಯವನ್ನು ನೆರವೇರಿಸಿ ಮೆರವಣಿಗೆಯ ಮೂಲಕ ಜಾಲಿಕೋಡಿಯ ಕಡಲ ತೀರದಲ್ಲಿ ಮಾರಿಮೂರ್ತಿಯನ್ನ ವಿಸರ್ಜಿಸಲಾಗುತ್ತದೆ ಎಂದರು. ಇದೇ ಬರುವ 31 ಜುಲೈ ಮತ್ತು ಆಗಸ್ಟ್ 1ರಂದು ಭಟ್ಕಳದ ಪ್ರಸಿದ್ಧ ಮಾರಿ ಜಾತ್ರೆ ಜರುಗಲಿದೆ. ಈ ಒಂದು ಮಾರಿ ಜಾತ್ರೆ ಅನಾದಿ ಕಾಲದಿಂದಲೂ ನಡೆದು ಬಂದಂಥ ಪದ್ಧತಿಯಂತೆ ಈ ವರ್ಷವೂ ನಾವು ಈ ಮಾರಿ ಜಾತ್ರೆಯ ಮೊದಲಿಗೆ ಮಾರಿ ಮರವನ್ನು ದಿನಾಂಕ 23/7/2024 ಮಂಗಳವಾರ ದಿವಸ ಕಡಿದು ಆ ಮರವನ್ನು ದಿನಾಂಕ 26/7/2024 ಶುಕ್ರವಾರ ಆಚಾರ್ಯರ ಮನೆಗೆ ಆ ಮರದ ತುಂಡುಗಳನ್ನು ಮುಟ್ಟಿಸಿ ಅಲ್ಲಿ ಮಣ್ಕುಳಿಯ ಗದ್ದುಗೆಯಲ್ಲಿ ಆಚಾರ್ಯರ ಸಮ್ಮುಖದಲ್ಲಿ ಮಾರಿ. ಈ ಸಂದರ್ಭದಲ್ಲಿ ದೇವಸ್ಥಾನದ ಅಧ್ಯಕ್ಷರಾದ ಪರಮೇಶ್ವರ್ ಹೆಚ್ ನಾಯಕ್, ಉಪಾಧ್ಯಕ್ಷರಾದ ರಘುವೀರ್ ಬಾಳಗಿ, ನಾರಾಯಣ ಖಾರ್ವಿ, ಮಹದೇವ ಮೊಗೇರ ಮತ್ತಿತರರಿದ್ದರು. ವರದಿ ಲೋಕೇಶ್ ನಾಯಕ್, ವಿವಿಸಿ ನ್ಯೂಸ್, ಭಟ್ಕಳ. ಸಮಾಜವನ್ನ ಮುಖ್ಯವಾಹಿನಿಗೆ ತಂದು ಅಭಿವೃದ್ಧಿಗಾಗಿ ಅಪಾರ ಶ್ರಮ ವಹಿಸಿ ಪ್ರಸ್ತುತ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ವಕೀಲ ವಿಎಸ್ ಧನಂಜಯ ಕುಮಾರ್ ಅವರ ವಿರುದ್ಧ ಸಮಾಜದ ಕೆಲ ಕೊಳಕು ಮನಸ್ಥಿತಿಯ ವಿರೋಧಿಗಳ ವದಂತಿಗೆ ಕಿವಿಕೊಡದೆ ನಮ್ಮ ಅಭ್ಯರ್ಥಿ ವಿಎಸ್ ಧನಂಜಯ ಕುಮಾರ್ ಮತ್ತು ಅವರ ತಂಡಕ್ಕೆ ನಿಮ್ಮ ಅಮೂಲ್ಯವಾದ ಮತ ನೀಡುವ ಮೂಲಕ ನಿಮ್ಮ ಸೇವೆ ಮಾಡಲು ಮತ್ತೊಮ್ಮೆ ಅವಕಾಶ ಮಾಡಿಕೊಡಿ ಎಂದು ಪಿಎನ್ಡಿ ಬ್ಯಾಂಕ್ ಮಾಜಿ ನಿರ್ದೇಶಕ ಗೋವಿಂದನಹಳ್ಳಿ ರಾಜಶೇಖರ್ ಮನವಿ ಮಾಡಿದರು. ಕೇರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ವಿವಿಧ ಗ್ರಾಮಗಳಿಗೆ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ವಕೀಲ ವಿಎಸ್ ಧನಂಜಯ ಕುಮಾರ್ ಅವರ ನೇತೃತ್ವದಲ್ಲಿ ಮತಯಾಚಿಸಿ ಮಾತನಾಡಿದ ಅವರು, ವಕೀಲ ವಿಎಸ್ ಧನಂಜಯ ಕುಮಾರ್ ಅವರ ಆಡಳಿತಾವಧಿಯಲ್ಲಿ ತಾಲೂಕಿನ ಕಟ್ಟಕಡೆಯ ವ್ಯಕ್ತಿಗೂ ಸಮಾಜದ ಬಗ್ಗೆ ಅರಿವು ಮೂಡಿಸಿ ಸಂಘ ಸದೃಢವಾಗಲು ಶ್ರಮ ವಹಿಸಿದ್ದಾರೆ. ಇಂತಹ ವ್ಯಕ್ತಿಯ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡುತ್ತಿರುವ ಕೆಲ ಕೊಳಕು ಮನಸ್ಥಿತಿಯ ವ್ಯಕ್ತಿಗಳ ವದಂತಿಗೆ ಸಮುದಾಯದ ಪ್ರಜ್ಞಾವಂತ ಮತದಾರರು ಕಿವಿ ಕೊಡಬಾರದು. ಸ್ವಾರ್ಥದ ರಾಜಕಾರಣಕ್ಕಾಗಿ ಸಮುದಾಯದ ಹೆಸರನ್ನು ಬಳಸುವ ಅವರಿಗೆ ತಕ್ಕ ಪಾಠ ಕಲಿಸಲು ಸಮುದಾಯದ ಪ್ರಜ್ಞಾವಂತ ಜನತೆಗೆ ಒಂದು ಸುವರ್ಣ ಅವಕಾಶ ಸಿಕ್ಕಿದ್ದು, ಅನೇಕ ವರ್ಷದಿಂದ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ತಾಲೂಕು ಅಧ್ಯಕ್ಷರ ಸ್ಥಾನದ ಅಭ್ಯರ್ಥಿ ವಿಎಸ್ ಧನಂಜಯ ಕುಮಾರ್ ಹಾಗೂ ಜಿಲ್ಲಾ ಅಧ್ಯಕ್ಷರ ಸ್ಥಾನದ ಅಭ್ಯರ್ಥಿ ಎಸ್ ಆನಂದ ತಳಶಾಸನ ಮತ್ತು ಅವರ ಬೆಂಬಲಿತ ನಿರ್ದೇಶಕರುಗಳಾದ ಸ್ಥಾನದ ಅಭ್ಯರ್ಥಿಗಳಿಗೆ ಅತಿ ಹೆಚ್ಚು ಮತ ನೀಡುವ ಮೂಲಕ ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಿ ಎಂದರು. ಯಾರು ಒಂದು ಒಳ್ಳೆ ಕೆಲಸ ಮಾಡ್ತಾವ್ರೆ ಅಂದರೆ ಅವರಿಗೆ ಇಲ್ಲಿ ನಾನು ಮಾತಾಡಬೇಕಾದ ಸನ್ನಿವೇಶ ಇಲ್ಲ, ಇಲ್ಲಿ ಮಾತಾಡಿರೋದ್ರಿಂದ ಮಾತಾಡ್ತೀನಿ. ಒಳ್ಳೆ ಕೆಲಸ ಮಾಡ್ತಾವ್ರೆ ಅಂದರೆ ಅವ್ರನ್ನ ಕಾಲಿಡೋದು ಎಳೆಯೋರೇ ಜಾಸ್ತಿ ಇದ್ದಾರೆ. ಹಾಗಾಗಿ ಇವರು ಏನೋ ಒಂದು ಅಭಿವೃದ್ಧಿ ಕೆಲಸ ಏನೇ ಒಂದು ಮಾಡೋಕ್ಕೆ ಹೋದ್ರೂ ಸುಧಾ ಏನೋ ಒಂದು ವಿರೋಧಿ ಬಣ ಅಂತ ಎಲ್ಲರೂ ಒಂದು ಕಡೆ ಒಂದು ಬಣ ಅಂತ ಇದ್ದಾಗ ವಿರೋಧಿ ಬಣ ಇದ್ದೇ ಇರ್ತದೆ, ಅವ್ರು ಕಾಲು ಎಳೆಯೋದೇ ಒಂದು ಕೆಲಸ ಆಗಿರ್ತದೆ. ಹಾಗಾಗಿ ಇವರೇನೋ ತಿಂದಿದ್ದಾರೆ ಮಾಡಿದ್ದಾರೆ ಅಂತೇಳಿ ಎಲ್ಲಿ ಊರು ಮೇಲೆಲ್ಲ ಹೇಳ್ಕೊಳ್ತಿರ್ತಾರೆ. ನಮ್ಮಲ್ಲಿ ಈಗ 18 ವರ್ಷದ ಹಿಂದೆ ಒಂದು ಕೇರ್ಪೇಟೆಯಲ್ಲಿ ನಮ್ಮ ಸಿದ್ಧಗಂಗೆ ನಡೆದಾರದ ದೇವರು ಸಿದ್ಧಗಂಗೆ ಸ್ವಾಮಿಗಳು ಅಲ್ಲಿ ಫಂಕ್ಷನ್ ಮಾಡಿದ್ದು. ಅಲ್ಲಿಗೆ ಪ್ರತಿ ಒಂದು ಗ್ರಾಮದಲ್ಲೂ ಸುಧಾ 2500, ಬಡವನು ಸುಧಾ 100, 200 ಈ ರೀತಿ ಎಲ್ಲ ದುಡ್ಡು ಎತ್ತಿ ಕೊಟ್ಟು ಒಂದು 10 ಲಕ್ಷ ರೂಪಾಯಿ ದುಡ್ಡಾಗಿತ್ತು. 10 ಲಕ್ಷದಲ್ಲಿ ಒಂದು 7ರಿಂದ 8 ಲಕ್ಷ ದುಡ್ಡು ಖರ್ಚಾಗಿತ್ತು. ಇನ್ನು 1,80,000 ದುಡ್ಡನ್ನು ನಮ್ಮ ಸಮಾಜದ ಅಕೌಂಟಲ್ಲಿ ಅದಕ್ಕೆ ಅಧ್ಯಕ್ಷ ಒಂದು ಸಮಿತಿ ಇದು ಮಾಡ್ಕೊಂಡಿದ್ದು, ಅದಕ್ಕೆ ದುಡ್ಡು ಹಾಕಿದ್ದು. ಅದು ದುಡ್ಡು ಹಾಕಿ ಆ ದುಡ್ಡಲ್ಲಿ ಒಂದು 4-5 ಚೇರ್ಗಳು ಮತ್ತು ಆ ದುಡ್ಡನ್ನು ಸುಧಾ
ಅಲ್ಲಿ ತೋಟಪ್ಪರಿದ್ದರು, ಅವರೇನು ಆ ದುಡ್ಡನ್ನು ಬಳಸಿರಲಿಲ್ಲ. ನಮ್ಮ ಶಾಸಕರಪ್ಪವಾಗಿ ನಾವು ಬೇಡ ಅವತ್ತು ಇರಪ್ಪ ಸಹ ಮಾಡೋದು ಬೇಡ ಅಂದೆ. ಆದರೂ ಸುಧಾ ಇಲ್ಲ ನಾನು ಏನೋ ಅಭಿವೃದ್ಧಿ ಮಾಡ್ತೀನಿ ಅಂತ ಹೋಗಿ ಆ ಜಾಗ ಕೂತ್ಕೊಂಡು ಆ ದುಡ್ಡನ್ನು ಇವತ್ತು ಖಾಲಿ ಅಕೌಂಟ್ ಮಾಡಿದ್ದಾರೆ. ಒಂದು ನಯಾ ಪೈಸಾ ಅಕೌಂಟಲ್ಲಿಲ್ಲ. ಆಮೇಲೆ ಹಿಂಗಾಗೋಯ್ತಲ್ಲ ಅಂತ ಹೇಳಿ ಇವ್ರನ್ನ ನಾವು ಕರೆಸಿ ಮಾತಾಡಿದಾಗ ಇವ್ರ ಅಧ್ಯಕ್ಷ ಆದಮೇಲೆ ಆ ಅಕೌಂಟ್ಗೆ ಒಂದು 20,000 ಅಕೌಂಟನ್ನು ತುಂಬಿದ್ದಾರೆ. ಯಾಕೆ ಸ್ವಂತ ಹಣನ ಅಕೌಂಟಿಗೆ ತುಂಬಿದ್ದಾರೆ. ಈಗ ಸ್ವಂತ ಖರ್ಚಲ್ಲಿ ಇವರು ಒಂದು 16-17 ಕೇಸ್ ನಮ್ಮ ಸೈಟಿಗೆ ಸಂಬಂಧಪಟ್ಟಂಗೆ 16-17 ಕೇಸ್ ಇದ್ದಾವೆ. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರ ಸ್ಥಾನದ ಅಭ್ಯರ್ಥಿ ವಕೀಲ ವೈಎಸ್ ಧನಂಜಯ ಕುಮಾರ್, ಜಿಲ್ಲಾಧ್ಯಕ್ಷರ ಸ್ಥಾನದ ಅಭ್ಯರ್ಥಿ ಎಸ್ ಆನಂದ ತಾಳಶಾಸನ, ಗ್ರಾಮ ಪಂಚಾಯಿತಿ ಸದಸ್ಯ ಅಶೋಕ್, ಡೈರಿ ಮಹೇಶ್ ಗುಂಡಪ್ಪ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಬೆಂಬಲಿಗರು ಪಾಲ್ಗೊಂಡಿದ್ದರು. ವರದಿ ಮನು ಮಾಕವಳ್ಳಿ, ವೇವಿಸಿ ನ್ಯೂಸ್, ಕ್ಯಾರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸದನದಲ್ಲಿ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಕೇಸ್ ಪ್ರಸ್ತಾಪ. ನನ್ನ ಮಗ ತಪ್ಪು ಮಾಡಿದ್ರೆ ಗಲ್ಲಿಗೆ ಹಾಕಲಿ, ನಾನು ಬೇಡ ಅನ್ನಲ್ಲ. ನಾಯಕರ ಮಾತಿಗೆ ಎಚ್.ಡಿ. ರೇವಣ್ಣ ಕೆಂಡ. ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮುಂದುವರೆದ ಮಳೆಯ ಅಬ್ಬರ. ವರುಣಾರ್ಭಟದಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಡೆಗೋಡೆ ಕುಸಿತ, ರಸ್ತೆ ಬಿರುಕಿನಿಂದ ವಾಹನ ಸಂಚಾರಸ್ಥರಲ್ಲಿ ಹೆಚ್ಚಿದ ಆತಂಕ. ಗುಂಡಿ ಬಿದ್ದ ಆಲೂರು ಪಟ್ಟಣದ ಮುಖ್ಯ ರಸ್ತೆ, ತಲೆ ಕೆಡಿಸಿಕೊಳ್ಳದ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಶೀಘ್ರ ರಸ್ತೆ ದುರಸ್ತಿ ಪಡಿಸುವಂತೆ ಸಾರ್ವಜನಿಕರ ಒತ್ತಾಯ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸದ್ಯದ ಕಡೆ ನಮ್ಮ ನಡೆ. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. ಕಳೆದ ಹಲವು ವರ್ಷಗಳಿಂದ ನಮ್ಮ ಶಾಲೆಗೆ ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ಬರುತ್ತಿದ್ದು, ನಮ್ಮಲ್ಲಿ ಉತ್ತಮ ಕ್ಲಾಸ್ ರೂಮ್, ನುರಿತ ಶಿಕ್ಷಕರ ವರ್ಗ, ಸುಸಜ್ಜಿತ ಶಾಲಾ ಕಟ್ಟಡ, ಆಟದ ಮೈದಾನ, ವಿಷಯಾಧಾರಿತ ಲ್ಯಾಬ್ ವ್ಯವಸ್ಥೆಗಳಿವೆ. ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ICSE ಬೋರ್ಡ್ ಎಕ್ಸಾಮ್ನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಪ್ರಣತಿ G 98%, ಸ್ವಾತಿ AP 96.8%, ಸಾಯಿ ಮೇಧಾ M 95.8% ಅಂಕವನ್ನು ಪಡೆಯುವ ಮೂಲಕ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದು, ಪರೀಕ್ಷೆ ತೆಗೆದುಕೊಂಡ 38 ವಿದ್ಯಾರ್ಥಿಗಳ ಪೈಕಿ 12 ವಿದ್ಯಾರ್ಥಿಗಳು 90%ಕ್ಕೂ ಅಧಿಕ ಅಂಕ ಪಡೆದಿದ್ದು, 23 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 3 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಪಾಂಡಿತ್ಯ ಯೂರೋ ಸ್ಕೂಲ್ ಅತ್ಯುತ್ತಮ ಆಯ್ಕೆ. 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742263102, 9742263108, 9742263110. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. Hi everybody, I am Mr. J.B. Murthy, Principal of Panditya Euro School. Very nice to meet you all through this media. You all must be knowing that ICSE Class 10th board results have been out 2 days before. Our school has given the best results at board level of Class 10th. Our school has produced 1390% and above students, 23 students with 80% and above. Only 3 students they scored first classes. Yeah, my school students have outshined at board levels. 98% was the highest percentage, 96.8% was the second topper, and 95.8 was the third topper. Including practice sessions continuously we have taken up, and we brought teachers, the excellent teaching fraternity from outside, and winter classes were conducted, and beyond 5:30 p.m. till 6:30 we had given the special coaching, the extended coaching and the remedial coaching for weaker sessions. A lot of hard work service given by the teachers, which has resulted into getting an excellent results at board levels. We are proud to say our teachers are doing the extraordinary job. My students are tuning to that interest, coming out with a colorful percentages at board levels. They are outshining at board level results. ನನ್ನ ಹೆಸರು ಗಿರೀಶ್ ಅಂತ, ನಾನು SBIನಲ್ಲಿ ಕೆಲಸ ಮಾಡೋದು. ನನ್ನ ಮಗಳು ಪ್ರಣತಿ G ಈ ವರ್ಷ ICSE 10th 98% ತಗೊಂಡು ಪಾಂಡಿತ್ಯ ಯೂರೋ ಸ್ಕೂಲ್ ಟಾಪರ್ ಆಗಿದ್ದಾಳೆ. ಇದ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮತ್ತು ಸ್ಕೂಲ್ನವರು ಹಾಗೂ ನಾವು ಎಲ್ಲರೂ ಅವಳು ಒಳ್ಳೆ ಪರ್ಸೆಂಟೇಜ್ ತಗೊಳ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ.
ಆಲ್ಮೋಸ್ಟ್ ನಾವು ನಮ್ಮ ನಿರೀಕ್ಷೆಯಂತೆಯೇ ಅವಳು ಸ್ಕೋರ್ ಮಾಡಿದ್ದಾಳೆ. ನನ್ನ ಹೆಸರು ಶೈಲಶ್ರೀ ಅಂತ. ನಾನು ಪ್ರೌಢಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಪ್ರಣತಿ ಜಿ ಅವರ ತಾಯಿ. ಅವಳು ಈ ವರ್ಷ 2023-24 ಸಾಲಿನಲ್ಲಿ ಯೂರೋ ಸ್ಕೂಲಲ್ಲಿ ಟಾಪರ್ ಆಗಿದ್ದಾಳೆ. ಅದು ಒಂದು ತುಂಬ ಒಂದು ಹೆಮ್ಮೆಯ ವಿಷಯ ಹಾಗೂ ತುಂಬ ಸಂತೋಷ ಕೊಟ್ಟಿದೆ ನಮಗೆಲ್ಲರಿಗೂ. ಐ ಆಮ್ ಪ್ರಣತಿ ಜಿ. ಐ ಸ್ಕೋರ್ಡ್ 98 in this academic year and topped Panditya Euro School. I am deeply honored to stand before you to speak a few words and share my experience about topping Panditya Euro School for this academic year. I would express my sincere and heartfelt gratitude to the school management, academic director, principal, teachers and all my friends. Special thanks to my parents and grandparents who all constantly encouraged me and guided me to score this one. ನಮಸ್ತೆ, ನಾನು ಮಂಜುನಾಥ್, ಸಾಯಿ ಮೇಧಾ ಅವರ ಫಾದರ್. ನನ್ನ ಮಗಳು ಪಾಂಡಿತ್ಯ ಯೂರೋ ಸ್ಕೂಲಲ್ಲಿ LKGಯಿಂದ ಓದ್ತಾ ಇದ್ದಾಳೆ. ಮುಂಚೆಯಿಂದನೇ ಚೆನ್ನಾಗಿ ಸ್ಕೋರ್ ಮಾಡ್ತಾಯಿದ್ದಾಳೆ. ಟೀಚರ್ಸ್ ಎಲ್ಲ ತುಂಬ ಕೋಚಿಂಗ್ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಒಳ್ಳೆ ಕೋಆಪ್ರೇಟ್ ಮಾಡ್ತಾರೆ ಟೀಚರ್ಸ್. ನಮಸ್ತೆ, ನಾನು ಗೀತಾ ಅಂತ. ನಾನು ಹೌಸ್ ವೈಫ್ ಆಗಿದ್ದೀನಿ. ನನ್ನ ಮಗಳು ಸಾಯಿ ಮೇಧಾ, ಅವಳು 95.8 ತೆಗೆದಿದ್ದಾಳೆ 10th. ನನಗೇನು ಅನ್ಸೋದು ಅಂತಂದರೆ, ಓದ್ಬೋದು ಎಲ್ಲ ಮಕ್ಕಳು, ಅಂದರೆ ಸಪೋರ್ಟ್ ಇರಬೇಕು, ಅವ್ರಿಗೆ ಕೋಆಪರೇಷನ್ ಇರಬೇಕು. ಅದು ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಸಿಕ್ಕಿದೆ. I am Sai Medha M and I scored 95.8% in this academic year. Firstly, I would like to thank the principal, the coordinator and the school teachers, because without them I wouldn't have stood here. It wouldn't be possible because they constantly supported us and encouraged us to excel more and more in each and every exam. And secondly, I would like to thank my parents who also continuously supported me and encouraged me. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ.